Good evening and greetings to you in the precious name of our Lord and Savior Jesus Christ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅಮೂಲ್ಯವಾದಂತ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ಸಹ ವಂದಿಸ್ತೇವೆ ಮತ್ತು ನಿಮ್ಮೆಲ್ಲರಿಗೂ ಸಹ ಶುಭ ಸಂಜೆ. What a joy to be together once again to study God's word through the ministry of BDA. BDA ಮುಖಾಂತರವಾಗಿ ದೇವರ ವಾಕ್ಯವನ್ನು ಕಲಿಯುವುದಕ್ಕೋಸ್ಕರ ಒಟ್ಟಾಗಿ ನಾವು ಸೇರಿ ಬಂದಿರುವಂತದ್ದು ಎಂತ ಸಂತೋಷದ ಸಮಯವಾಗಿದೆ. We have been studying trusting in the Lord from the book of Romans. ದೇವರಲ್ಲಿ ಭರವಸವಿಟ್ಟು ನಾವು ರೋಮಾಪುರದ ಬರೆದವರಿಗೆ ಬರೆದ ಪತ್ರಿಕೆಯನ್ನ ಅಧ್ಯಯನ ಮಾಡುತ್ತಾ ಇದ್ದೇವೆ. And I request you that you may continue to remember me and my dear brother Junior in your prayers, that as together we bring God's word, it may be a blessing in the life of all of us. ಮತ್ತೊಂದು ಆವರ್ತಿ ನಾನು ನಿಮ್ಮನ್ನು ಕೇಳಿಕೊಳ್ಳುವಂತದ್ದೇನೆಂದ್ರೆ, ನನ್ನನ್ನು ಮತ್ತು ನನ್ನ ಪ್ರಿಯ ಸಹೋದರ ಆದಂತಹ ಜೂನಿಯರ್ ಅವರನ್ನು ಸಹ ನಿಮ್ಮ ಪ್ರಾರ್ಥನೆಯಲ್ಲಿ ನೆನಪು ಮಾಡಿಕೊಳ್ಳ್ರಿ. ಅದರಿಂದ ನಾವಿಬ್ಬರು ಸಹ ಒಟ್ಟಾಗಿ ದೇವರ ವಾಕ್ಯವನ್ನು ನಿಮಗೆ ತರುವಾಗ ಅದೇ ನಮ್ಮೆಲ್ಲರಿಗೂ ಸಹ ಆಶೀರ್ವಾದಪ್ರದವಾಗಿರಲಿ. And I would also request brother Ezekiel to share the PowerPoint. ಹಾಗೆಯೇ ಸಹೋದರ ಎಸ್ಕೇಲ್ ಬ್ರದರ್ ಅವರು ಸಹ ಪವರ್ ಪಾಯಿಂಟ್ ಶೇರ್ ಮಾಡಬೇಕೆಂಬುದಾಗಿ ನಾನು ವಿನಂತಿಸಿಕೊಳ್ತೇನೆ. So today we have come to another important portion from the scripture. ನಾವು ಈ ದಿನ ದೇವರ ವಾಕ್ಯದ ಮುಖಾಂತರವಾಗಿ ಮತ್ತೊಂದು ಪ್ರಾಮುಖ್ಯವಾದಂತಹ ಅಂಶಕ್ಕೆ ನಾವು ಬಂದಿದ್ದೇವೆ. So we will take 3 chapters together, trusting in God, chapter 9, 10 and 11, and we will see God's plan for the nation of Israel there. ಕರ್ತನಲ್ಲಿ ಭರವಸೆಟ್ಟವರಾಗಿ 9, 10, 11 3 ಅಧ್ಯಾಯಗಳನ್ನ ನಾವು ಅಧ್ಯಯನ ಮಾಡೋಣ. ಇಸ್ರಾಯೇಲ್ ಕುರಿತಾಗಿ ಕರ್ತನಿಗಿರುವಂತಹ ಒಂದು ಯೋಜನೆ ಏನೆಂಬುದಾಗಿ ನಾವು ನೋಡೋಣ. Now we were looking at the from chapter 1 to chapter 8 of Romans. ಈಗ ನಾವು 1ನೇ ಅಧ್ಯಾಯದಿಂದ 8ನೇ ಅಧ್ಯಾಯದವರೆಗೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯಿಂದ ನಾವು ನೋಡ್ತಾ ಇದ್ದೆವು. And we were able to see the gospel and salvation in chapter 1 to 8. ನಾವು 1ರಿಂದ 8ನೇ ಅಧ್ಯಾಯದವರೆಗೆ ಸುವಾರ್ತೆ ಮತ್ತು ರಕ್ಷಣೆ ಕುರಿತಾಗಿ ನಾವು ಅಧ್ಯಯನ ಮಾಡ್ತಾ ಬಂದೆವು. So now we have come to a dispensational or the way in which God works in different time periods, and we will be discussing about the gospel and Israel. ಈ ಸಮಯದಲ್ಲಿ ಸುವಾರ್ತೆ ಮತ್ತು ಇಸ್ರಾಯೇಲ್ ಹಾಗೆ ದೇವರು ವಿವಿಧವಾದಂತಹ ಯುಗಗಳಲ್ಲಿ ಅಥವಾ ಕಾಲದಲ್ಲಿ ಹೇಗೆ ಕಾರ್ಯ ಮಾಡುತ್ತಾನೆಂಬುದಾಗಿ ನಾವು ನೋಡಬಹುದು. So when the church came into existence, there was doubt in the mind of people. Now what about Israel? Has God forsaken Israel? ಸಭೆಯು ಅಸ್ತಿತ್ವಕ್ಕೆ ಬಂದಾಗ ಜನರಲ್ಲಿ ಸಂದೇಹ ಇತ್ತು, ಜನರ ಮನಸ್ಸಿನಲ್ಲಿ ಒಂದು ಸಂದೇಹ ಮೂಡ್ತು. ಆ ಸಂದೇಹವೇನೆಂದ್ರೆ, ದೇವರು ಇಸ್ರಾಯೇಲರನ್ನು ಮರ್ತು ಬಿಟ್ನಾ ಅಥವಾ ದೇವರು ಇಸ್ರಾಯೇಲರನ್ನು ಕೈ ಬಿಟ್ನಾ? So that question has not only come in the heart and minds of the believers, but also the Jewish believers also. ಈ ಒಂದು ಸಂದೇಹ ವಿಶ್ವಾಸಿಗಳಲ್ಲಿ ಬಂದದ್ದು ಮಾತ್ರವೇ ಅಲ್ಲದೆ ಯಹೂದ್ಯರಲ್ಲಿ ಸಹ ಅಥವಾ ಯಹೂದ್ಯ ವಿಶ್ವಾಸಿಗಳಲ್ಲಿ ಸಹ ಈ ಸಂದೇಹ ಬಂತು. So chapter 1 to 8 we find the doctrinal aspects. 1ರಿಂದ 8ನೇ ಅಧ್ಯಾಯದವರೆಗೆ ಉಪದೇಶದ ವಿಷಯವನ್ನು ನೋಡ್ತೇವೆ. And when we come to chapter 12 to 16, we will find the practical aspects, how this doctrine can be used practically in our lives. 12ರಿಂದ 16ನೇ ಅಧ್ಯಾಯದವರೆಗೆ ಪ್ರಾಯೋಗಿಕವಾದಂತಹ ಅಂಶವನ್ನು ನಾವು ನೋಡ್ತೇವೆ. ಈ ಒಂದು ಉಪದೇಶವನ್ನ ಅಥವಾ ಸಿದ್ಧಾಂತಗಳನ್ನ ನಮ್ಮ ಜೀವಿತದಲ್ಲಿ ಪ್ರಾಯೋಗಿಕವಾಗಿ ಹೇಗೆ ಉಪಯೋಗಿಸಬಹುದು. And in between these doctrinal and practical aspects, we suddenly find a parenthetical chapter or something which is in between in parenthesis, that is 9 to 11, talking about a different aspect. 9ರಿಂದ 11ನೇ ಅಧ್ಯಾಯದವರೆಗೆ ಮಧ್ಯಂತರವಾದಂತಹ ಒಂದು ವಿಷಯವನ್ನು ಈ ಎರಡು ವಿಷಯಗಳನ್ನಲ್ಲದೆ ಮತ್ತೊಂದು ವಿಭಿನ್ನವಾದಂತಹ ವಿಷಯವನ್ನು ಮಾತನಾಡುವಂತಹ
ಒಂದು ಅಂಶವನ್ನ 9ರಿಂದ 11ನೇ ಅಧ್ಯಾಯದವರೆಗೆ ನಾವು ನೋಡ್ತೇವೆ. So from chapter 1 to 8, Paul was establishing the truth about individual belief in the righteousness which God will provide through Jesus Christ. 1ರಿಂದ 8ನೇ ಅಧ್ಯಾಯದವರೆಗೆ ಪ್ರತಿಯೊಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ರಕ್ಷಣೆ ಹೊಂದುವಾಗ ದೇವರು ಕರ್ತನಾದಂತಹ ಯೇಸು ಕ್ರಿಸ್ತನ ಮುಖಾಂತರವಾಗಿ ಕೊಡುವಂತಹ ರಕ್ಷಣೆ ಕುರಿತಾಗಿ ಪೌಲನು ಮಾತನಾಡುತ್ತಾನೆ. Paul, through the Holy Spirit, explained to us that Jesus Christ is the only basis for our salvation. ಪೌಲನು ದೇವರ ವಾಕ್ಯದ ಆಧಾರದ ಮೇಲೆ ವಿವರಿಸುವಂತಹ ಅಂಶವೇನೆಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಮಾತ್ರವೇ ನಮ್ಮ ರಕ್ಷಣೆಗೆ ಆಧಾರವಾಗಿದ್ದಾನೆ. That is what we have seen in Romans chapter 1, 16 and 17. ಅದನ್ನ ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 16 ಮತ್ತು 17ನೇ ವಚನದಲ್ಲಿ ನಾವು ನೋಡ್ತೇವೆ. And then Paul reminds us that salvation begins with our justification. ನಂತರ ಪೌಲನು ನಮಗೆ ನೆನಪಿಸುವಂತಹ ಅಂಶವೇನೆಂದ್ರೆ ರಕ್ಷಣೆಯು ನಮ್ಮ ನೀತಿ ನಿರ್ಣಯದೊಂದಿಗೆ ಪ್ರಾರಂಭವಾಗುತ್ತದೆ. That means we are freed from the penalty of sin and declared righteous before God. ಅದರ ಅರ್ಥವೇನೆಂದ್ರೆ ನಾವು ಪಾಪದ ದಂಡದಿಂದ ವಿಮುಕ್ತರಾಗಿ ನೀತಿವಂತರೆಂಬುದಾಗಿ ನಿರ್ಣಯಿಸಲ್ಪಟ್ಟಿದ್ದೇವೆ. And that is what we have seen for Romans chapter 3 verse 21 to Romans chapter 5 and verse 11. ಅದನ್ನ 3ನೇ ಅಧ್ಯಾಯ 21ನೇ ವಚನದಿಂದ 5ನೇ ಅಧ್ಯಾಯದ 11ನೇ ವಚನದವರೆಗೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಆ ವಿಷಯವನ್ನು ನೋಡ್ತೇವೆ. So the main topic there was justification. ಅಲ್ಲಿರುವಂತಹ ಪ್ರಾಮುಖ್ಯವಾದಂತಹ ವಿಷಯ ನೀತಿ ನಿರ್ಣಯ. And Paul then reminds us that as we continue our journey in this mortal bodies, he talks about sanctification. ಹಾಗೆಯೇ ಈ ಒಂದು ನಶ್ವರವಾದಂತಹ ಶರೀರದಲ್ಲಿ ಶುದ್ಧೀಕರಣದ ಕುರಿತಾಗಿ ಮುಂದುವರಿಸಿಕೊಂಡು ಹೋಗಿ ಮಾತನಾಡುತ್ತಾ ಇದ್ದಾನೆ. And sanctification means little by little we are freed from the power of sin and set apart for God in his holiness. ಶುದ್ಧೀಕರಣ ಎಂಬುದಾಗಿ ನೋಡುವಾಗ ಸ್ವಲ್ಪ ಸ್ವಲ್ಪವಾಗಿ ಪಾಪದ ಅಧಿಕಾರದಿಂದ ವಿಮುಕ್ತರಾಗಿ ದೇವರಿಗೋಸ್ಕರವಾಗಿ ಬೇರ್ಪಟ್ಟಿರ್ತೇವೆ. And that is what we have seen in Romans chapter 5 verse 12 to Romans chapter 8 and verse 11. ಅದನ್ನ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನದಿಂದ 8ನೇ ಅಧ್ಯಾಯದ 11ನೇ ವಚನದವರೆಗೆ ನಾವು ನೋಡ್ತಾ ಬಂದೆವು. And not only that, then Paul further tells us about that throughout eternity will continue in our glorified state. ಅಷ್ಟು ಮಾತ್ರವೇ ಅಲ್ಲ, ನಿತ್ಯತ್ವದಲ್ಲೆಲ್ಲ ಅಥವಾ ಇಡೀ ನಿತ್ಯ ಕಾಲದಲ್ಲಿಯೂ ನಮ್ಮ ಮಹಿಮಾದ ಒಂದು ಶರೀರವದು ಮುಂದುವರಿಯುವಂತದ್ದಾಗಿದೆ. What does glorification means? ಮಹಿಮೀಕರಣ ಅಂದ್ರೆ ಏನರ್ಥ? We will be set free from the presence of sin. ನಾವು ಪಾಪದ ಸನ್ನಿಧಾನದಿಂದ ಮುಕ್ತರಾಗಿರುತ್ತೇವೆ. We will receive a new glorified body. ನಾವು ಮಹಿಮೆಗೆ ಒಳಪಟ್ಟಂತಹ ದೇಹವನ್ನ ಸ್ವೀಕರಿಸುತ್ತೇವೆ. And we will reign with Christ in his millennial kingdom and in the new heaven and new earth forever. ನೂತನ ಭೂಮ್ಯಾಕಾಶದಲ್ಲಿ 1000 ವರ್ಷಗಳ ಕಾಲ ಮತ್ತು ನಿತ್ಯ ಕಾಲಕ್ಕೂ ಸಹ ನಾವು ಆಡಳಿತವನ್ನು ನಡೆಸುವಂತವರಾಗಿರುತ್ತೇವೆ. That is what we found in Romans chapter 8 verses 12 to 39. ಅದನ್ನೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 8ರಿಂದ 39ನೇ ವಚನದವರೆಗೆ ನೋಡ್ತೇವೆ. What a glorious state into which God has brought us. ಎಂತ ಮಹಿಮೆಯುಳ್ಳಂತ ಸ್ಥಿತಿಗೆ ದೇವರು ನಮ್ಮನ್ನು ಕರೆತಂದಿದ್ದ. But between that, these from Romans chapter 8 and between Romans chapter 12, we find this truth about how God is going to deal with Israel. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ ಮತ್ತು ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ ಮಧ್ಯದಲ್ಲಿ ಇಸ್ರಾಯೇಲರೊಟ್ಟಿಗೆ ದೇವರು ಹೇಗೆ ವ್ಯವಹರಿಸುತ್ತಾನೆಂಬುದಾಗಿ ಬರೆಯಲ್ಪಟ್ಟಿದೆ. The question comes in our hearts and also in the mind of the Jewish believers, that the Jewish nation was chosen by
God or Yahweh to bring the message of his righteousness. ನಂತರ ಅಲ್ಲಿ ಬರುವಂತಹ ಪ್ರಶ್ನೆ ಏನಂದ್ರೆ, ಯಹೂದ್ಯ ಒಂದು ಜನಾಂಗವನ್ನ ದೇವರಾದಂತಹ ಯಾಹ್ವೆ ಒಂದು ನೀತಿಯ ಸಂದೇಶವನ್ನು ತಿಳಿಸುವುದಕ್ಕೋಸ್ಕರವಾಗಿ ಆರಿಸಿಕೊಂಡನು. And in 9 to 11, the Apostle Paul is going to open our heart so that we can see the emotional and personal issue of how much God loved the Israelite people and Paul loved the Israelite people. 9ನೇ ವಚನದಿಂದ 21ನೇ ವಚನದವರೆಗೆ ಪೌಲನು ಉದ್ವೇಗವಾಗಿ ಅಥವಾ ಒಂದು ಸಂಪೂರ್ಣವಾದಂತ ಒಂದು ಮನಸ್ಪೂರ್ವಕವಾಗಿ ಪೌಲನು ಇಸ್ರಾಯೇಲರನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸಿದನು, ದೇವರು ಇಸ್ರಾಯೇಲರನ್ನ ಎಷ್ಟರ ಮಟ್ಟಿಗೆ ಪ್ರೀತಿಸಿದನೆಂಬುದಾಗಿ ಆತನು ಹೇಳುವಂತನಾಗಿದ್ದಾನೆ. Paul was very much concerned about his people and their salvation. ಪೌಲನು ಅವನ ಜನರು ಮತ್ತು ಅವರ ರಕ್ಷಣೆ ವಿಷಯದಲ್ಲಿ ಬಹಳವಾಗಿ ಕಾಳಜಿ ವಹಿಸಿದಂತವನಾಗಿದ್ದಾನೆ. And he was concerned that his people have rejected the Messiah and crucified the Messiah and rejected the salvation God has provided through Jesus Christ. ಅವರು ಯೇಸು ಕ್ರಿಸ್ತನನ್ನು ಮೆಸ್ಸಿಯನನ್ನು ತಿರಸ್ಕಾರ ಮಾಡಿ ಅವರ ರಕ್ಷಣೆಗೋಸ್ಕರವಾಗಿ ಕಳುಹಿಸಲ್ಪಟ್ಟಂತ ಮೆಸ್ಸಿಯನನ್ನ ಅವರು ಶಿಲುಬೆಗೆ ಹಾಕಿದರು. So Paul is explaining in the chapters 9 to 11 that God Yahweh is sovereign even today. 9ರಿಂದ 11ನೇ ವಚನ ನೋಡುವಂತ ಸಮಯದಲ್ಲಿ ಯಾಹ್ವೆ ದೇವರು ಈ ದಿನವೂ ಸಹ ಆತನ ಸಾರ್ವಭೌಮನಾಗಿದ್ದಾನೆಂಬುದಾಗಿ ವಿವರಿಸುತ್ತಾನೆ. That means whatever he had planned for Israel, he's going to fulfill that in a different time. ಅದರ ಅರ್ಥವೇನೆಂದ್ರೆ, ಇಸ್ರಾಯೇಲರ ಜೀವಿತದಲ್ಲಿ ಆತನ ಏನೆಲ್ಲ ಯೋಜನೆಯನ್ನು ಹಾಕಿಕೊಂಡಿದ್ದನೋ ಅದೆಲ್ಲವನ್ನು ಸಹ ವಿಭಿನ್ನವಾದಂತಹ ಕಾಲಘಟ್ಟದಲ್ಲಿ ಆತನ ನೆರವೇರಿಸುವಂತವನಾಗಿದ್ದಾನೆ. At the same time, God is going to hold individual people of Israel or each Jew responsible for their choice to believe or not believe in the gospel message. ಅಷ್ಟು ಮಾತ್ರವೇ ಅಲ್ಲ, ಅನಂತರದಲ್ಲಿ ದೇವರು ಇಸ್ರಾಯೇಲರ ಪ್ರತಿಯೊಬ್ಬ ವ್ಯಕ್ತಿಯಾಗಿ ಅವರು ಯೇಸು ಕ್ರಿಸ್ತನನ್ನು ನಂಬಿದಂತದ್ದು ಮತ್ತು ಯೇಸು ಕ್ರಿಸ್ತನನ್ನು ತಿರಸ್ಕರಿಸಿದಂತರ ಜವಾಬ್ದಾರಿಯನ್ನ ಆತನು ಕೇಳುವಂತವನಾಗಿದ್ದಾನೆ. I request brother to upload share the PowerPoint. Brother Hezekiel. We will continue while brother uploads it or shares the screen. ತನಕ ನಾವು ಅದನ್ನು ಮುಂದುವರಿಸಿಕೊಂಡು ಹೋಗೋಣ. Brother, can you hear me? Okay, so we come to Romans chapter 9 in our Bibles, and in Romans chapter 9, Paul talks about the past of Israel. ರೋಮಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯದಲ್ಲಿ ಪೌಲನು ಇಸ್ರಾಯೇಲರ ಗತಕಾಲದ ಕುರಿತಾಗಿ ಮಾತನಾಡುತ್ತಾನೆ. And when we will come to chapter 10, he will talk about the present condition of Israel. 10ನೇ ಅಧ್ಯಾಯದಲ್ಲಿ ಪೌಲನು ಇಸ್ರಾಯೇಲರ ಪ್ರಸ್ತುತ ಪರಿಸ್ಥಿತಿಯ ಕುರಿತಾಗಿ ಮಾತನಾಡುತ್ತಾನೆ. And when we come to chapter 11, we will find about the future of Israel. ಮತ್ತು 11ನೇ ಅಧ್ಯಾಯದಲ್ಲಿ ಇಸ್ರಾಯೇಲರ ಭವಿಷ್ಯತ್ತಿನ ಕುರಿತಾಗಿ ಮಾತನಾಡುತ್ತಾನೆ. And also in this chapter you will also find about the sovereignty of God and about human responsibility, that is the doctrine of election. ಅಷ್ಟು ಮಾತ್ರವಲ್ಲ, ಈ ಅಧ್ಯಾಯಗಳಲ್ಲಿ ದೇವರ ಸಾರ್ವಭೌಮತೆಯನ್ನು ಮತ್ತು ಮನುಷ್ಯರ ಒಂದು ರಕ್ಷಣೆಯ ಒಂದು ಆಯ್ಕೆಯನ್ನು ಸಹ ನಾವು ನೋಡಬಹುದು. So this is in Romans chapter 9 is one of the key passages which talks about the election of God.
9ನೇ ಅಧ್ಯಾಯ ದೇವರ ಆಯ್ಕೆಯನ್ನು ಕುರಿತಾಗಿ ಮಾತನಾಡುವಂತಹ ಕೀಲಿ ಅಧ್ಯಾಯಗಳಲ್ಲಿ ಒಂದಾಗಿದೆ. Because of lack of time, we don't have time to go through that doctrine here. ನಮಗೆ ಸಮಯದ ಅಭಾವವಿರೋದ್ರಿಂದ ಆ ಒಂದು ಸಿದ್ಧಾಂತದ ಕುರಿತಾಗಿ ಅಥವಾ ಉಪದೇಶದ ಕುರಿತಾಗಿ ನಾವಿಲ್ಲಿ ಹೆಚ್ಚು ಸಮಯ ಕಳೆಯುವುದಿಲ್ಲ. But maybe if we get time in the end, we will consider that. ಒಂದು ವೇಳೆ ನಮಗೆ ಮುಕ್ತಾಯದ ಸಮಯದಲ್ಲಿ ಸಮಯ ಸಿಕ್ಕರೆ ಅದನ್ನು ಪರಿಗಣಿಸೋಣ. So in Romans chapter 9, we find God's plan for Israel, or we will try to see what is the plan that God has for Israel now. ರೋಮಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯದಲ್ಲಿ ಇಸ್ರಾಯೇಲರ ಜೀವಿತಕ್ಕೋಸ್ಕರವಾಗಿ ದೇವರ ಯೋಜನೆಯನ್ನು ನೋಡ್ತೇವೆ ಮತ್ತು ದೇವರ ಯೋಜನೆ ಇಸ್ರಾಯೇಲರ ವಿಷಯದಲ್ಲಿ ಏನಾಗಿತ್ತು ಎಂಬುದಾಗಿ ಸಹ ನಾವು ಕಂಡುಕೊಳ್ತೇವೆ. So first of all, we see God's promise concerning Israel. ಮೊದಲನೇದಾಗಿ ಇಸ್ರಾಯೇಲರ ಕುರಿತಾಗಿ ದೇವರ ಯೋಜನೆಯನ್ನು ನೋಡ್ತೇವೆ. And when we look at that portion and we read chapter 9 and verse 1 there, and 1 and 2, there we see God's promises about Israel. 9ನೇ ಅಧ್ಯಾಯ 1 ಮತ್ತು 2ನೇ ವಚನದಲ್ಲಿ ಇಸ್ರಾಯೇಲರ ವಿಷಯದಲ್ಲಿ ಇರುವಂತಹ ದೇವರ ವಾಗ್ದಾನಗಳನ್ನ ನೋಡ್ತೇವೆ. And there you can see that in God's promises about Israel, the first thing that we see is that the privileges that Israel had. ಮತ್ತು 1 ಮತ್ತು 2ನೇ ವಚನದಲ್ಲಿ ಇಸ್ರಾಯೇಲರಿಗಿರುವಂತಹ ವಾಗ್ದಾನಗಳನ್ನು ನೋಡ್ತೇವೆ. ಅದೇ ವಚನಗಳಲ್ಲಿಯೇ ಇಸ್ರಾಯೇಲರಿಗಿರುವಂತಹ ಅವಕಾಶಗಳನ್ನು ಸಹ ನಾವು ನೋಡ್ತೇವೆ. That Israel had certain advantage in connection with their relationship with God. ದೇವರೊಂದಿಗೆ ಅವರಿಗಿರುವಂತಹ ಸಂಬಂಧದ ವಿಷಯದಲ್ಲಿ ಇಸ್ರಾಯೇಲರಿಗೆ ಕೆಲವು ರೀತಿಯಾದಂತಹ ಅವಕಾಶಗಳಿವೆ. So they were enjoying these benefits from God. ಈ ಲಾಭಗಳನ್ನ ಅವರು ಆ ಒಂದು ದೇವರಿಂದ ಆನಂದಿಸ್ತಾ ಇದ್ರು. So in verse 9, chapter 9, verse 1 and 2, if you can read it, brother. 9ನೇ ಅಧ್ಯಾಯ 1, 2ನೇ ವಚನವನ್ನು ಓದಿಕೊಳ್ಳೋಣ. ನನಗೆ ಮಹಾ ದುಃಖವು ನನ್ನ ಹೃದಯದಲ್ಲಿ ಎಡಬಿಡದೆ ವೇದನೆಯೂ ಉಂಟು. ಈ ಮಾತನ್ನು ಸುಳ್ಳಾಡದೆ ಕ್ರಿಸ್ತನ ಮುಂದೆ ಸತ್ಯವಾಗಿ ಹೇಳುತ್ತೇನೆ. ಪವಿತ್ರಾತ್ಮ ದೀನವಾಗಿರುವ ನನ್ನ ಮನಸ್ಸೇ ಸಾಕ್ಷಿ. Paul is grieved because Israel has, or the Jews have rejected Jesus Christ and the salvation God has provided. ದೇವರು ಒದಗಿಸಿದಂತಹ ರಕ್ಷಣೆಯನ್ನ ಇಸ್ರಾಯೇಲರು ಅಥವಾ ಯಹೂದ್ಯರು ಅದನ್ನು ತಿರಸ್ಕಾರ ಮಾಡಿದ್ರಿಂದ ಪೌಲನು ತನ್ನ ಹೃದಯದಲ್ಲಿ ವೇದನೆಯನ್ನು ಹೊಂದುತ್ತಾ ಇದ್ದಾನೆ. You know, he said that I am willing, if God wants to send me to hell but save in my place, save all Israel, I am willing to do that also. ಅಲ್ಲಿ ಆತನು ಹೇಳುವಂತ ಮಾತೇನೆಂದ್ರೆ, ದೇವರು ಒಂದು ವೇಳೆ ನನ್ನನ್ನು ನರಕಕ್ಕೆ ಕಳುಹಿಸಿ ಅವರೆಲ್ಲರನ್ನು ಸಹ ರಕ್ಷಿಸುವುದಕ್ಕೆ ದೇವರು ಮನಸ್ಸು ಮಾಡಿದ್ರೆ ಒಂದು ವೇಳೆ ಅದಕ್ಕೂ ಸಹ ನನ್ನ ಒಪ್ಪಿಗೆ ಇದೆ ಎಂಬುದಾಗಿ ಹೇಳುತ್ತಾನೆ. He's saying, I'm willing to be cursed forever. ನಾನು ನಿತ್ಯತ್ವಕ್ಕೂ ಸಹ ಶಪಿಸಲ್ಪಡುವುದಕ್ಕೂ ಸಹ ನಾನು ಮನಸ್ಸುಳ್ಳವನಾಗಿದ್ದೇನೆ ಎಂಬುದಾಗಿ ಹೇಳುತ್ತಾನೆ. I am willing to be cut off from Christ. ಕ್ರಿಸ್ತನಿಂದ ನಾನು ಕಡಿದು ಹಾಕಲ್ಪಡುವುದಕ್ಕೂ ಸಹ ಸಿದ್ಧನಿದ್ದೇನೆ ಎಂಬುದಾಗಿ ಹೇಳುತ್ತಾನೆ. If that would save all my Jewish brothers and sisters. ಈ ವಿಷಯವು ಒಂದು ವೇಳೆ ನನ್ನ ಎಲ್ಲಾ ಯಹೂದ್ಯ ಸಹೋದರ ಸಹೋದರಿಯರನ್ನ ರಕ್ಷಿಸುವುದಕ್ಕೆ ಸಾಧ್ಯವಾದ್ರೆ. And Paul is taking a place like the Lord Jesus Christ. For us, he came down to this world. He died for our sins so that we may be saved and become children of God. ಕರ್ತನಾದ ಯೇಸು ಕ್ರಿಸ್ತನು ತಾನು ಲೋಕಕ್ಕೆ ಇಳಿದು ಬಂದು ನಾವು ರಕ್ಷಿಸಲ್ಪಡಬೇಕೆಂಬುದಾಗಿ ನಮ್ಮ ಸ್ಥಾನವನ್ನು, ನಮ್ಮ ಪಾಪವನ್ನು ತೆಗೆದುಕೊಂಡು ಕಲ್ವಾರಿ ಶಿಲುಬೆ ಮೇಲೆ ಹೇಗೆ ಸತ್ತನೋ ಅದೇ ರೀತಿಯಾದಂತಹ ಮನಸ್ಸನ್ನ ಪೌಲನಲ್ಲಿ ತೋರಿಸುತ್ತಾ ಇದ್ದಾನೆ. Dear brothers and sisters, do you and I have such a burden for our community, our people in our community, in our family who are rejecting Jesus Christ and the gospel? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾನು ಮತ್ತು ನೀವಿರುವಂತಹ ನಮ್ಮ ಸಮುದಾಯಕ್ಕೋಸ್ಕರವಾಗಿ, ನಮ್ಮ ಕುಟುಂಬಕ್ಕೋಸ್ಕರವಾಗಿ, ಯೇಸು ಕ್ರಿಸ್ತನನ್ನು ತಿರಸ್ಕರಿಸುವಂತಹ ಜನರಿಗೋಸ್ಕರವಾಗಿ ಆ ರೀತಿಯಾದಂತಹ ಮನೋಭಾವನೆ
ನಮ್ಮಲ್ಲಿ ಇದೆಯಾ? We should definitely have. ಖಂಡಿತವಾಗಿ ಸಹ ನಮಗೆ ಆ ರೀತಿಯಂತ ಮನೋಭಾವನೆ ಇರಬೇಕು. And Paul then describes about the privileges that Israel had. ಇಸ್ರಾಯೇಲರಿಗಿರುವಂತಹ ಆ ಒಂದು ಅವಕಾಶಗಳನ್ನ ಅಲ್ಲಿ ನಾವು ನೋಡ್ತೇವೆ. What were the promises? We'll read verse 4 and verse 5 also. 4 ಮತ್ತು 5ನೇ ವಚನವನ್ನು ಸಹ ನಾವು ನೋಡೋಣ. ಅವರಿಗಿದ್ದಂತಹ ವಾಗ್ದಾನಗಳೇನೆಂಬುದಾಗಿ, ಅವರು ಇಸ್ರಾಯೇಲಿನ ವಂಶದವರು, ದೇವರು ಪುತ್ರರಾಗಿ ಸ್ವೀಕರಿಸಿದವರು ಆಗಿದ್ದಾರೆ. ಅವರಲ್ಲಿ ದೇವರ ತೇಜಸ್ ಸಾನ್ನಿಧ್ಯವು ಇದೆ. ಅವರ ಸಂಗಡ ದೇವರು ಒಡಂಬಡಿಕೆಗಳನ್ನು ಮಾಡಿಕೊಂಡನು. ಅವರಿಗೆ ಧರ್ಮಶಾಸ್ತ್ರವು, ದೇವಾಲಯದಲ್ಲಿ ನಡೆಯುವ ಆರಾಧನೆಯು, ವಾಗ್ದಾನಗಳು ಕೊಡೋಣವಾದವು. ಅಬ್ರಹಾಮ, ಇಸಾಕ, ಯಾಕೋಬರು ಇವರ ಪಿತೃಗಳೇ. ಕ್ರಿಸ್ತನು ಶರೀರ ಸಂಬಂಧವಾಗಿ ಅವರ ವಂಶದಲ್ಲಿಯೇ ಹುಟ್ಟಿದವನು. ಆತನು ಎಲ್ಲದರ ಮೇಲೆ ಒಡೆಯನು, ನಿರಂತರ ಸ್ತುತಿ ಹೊಂದತಕ್ಕ ದೇವರು ಆಗಿದ್ದಾನೆ. ಆಮೇನ್. What a beautiful privilege is this. ಇದೆಂತ ಶ್ರೇಷ್ಠವಾದಂತಹ ಅವಕಾಶವಾಗಿದೆ. And Paul lists all the privileges that these Jewish people had. ಈ ಯಹೂದ್ಯ ಜನರಿಗಿರುವಂತ ಎಲ್ಲಾ ಅವಕಾಶಗಳನ್ನ ಪೌಲನು ಪಟ್ಟಿ ಮಾಡ್ತಾನೆ. You know, they were adopted by God from all the nations of this world. ಈ ಲೋಕದಲ್ಲಿರುವಂತ ಎಲ್ಲಾ ಜನಾಂಗಗಳಿಗಿಂತಲೂ ಸಹ ಅವರು ದೇವರಿಂದ ಸ್ವೀಕರಿಸಲ್ಪಟ್ಟಂತವರಾಗಿದ್ದಾರೆ, ಪುತ್ರರಾಗಿ ಸ್ವೀಕರಿಸಲ್ಪಟ್ಟಂತವರಾಗಿದ್ದಾರೆ. Not only God revealed his glory to them at times. ಮತ್ತು ದೇವರು ಕೆಲವು ಸಾರಿ ತನ್ನ ಮಹಿಮೆಯನ್ನು ಸಹ ಅವರಿಗೆ ಬಯಲುಪಡಿಸಿದ್ದಾನೆ ಅಥವಾ ಪ್ರಕಟಿಸಿದ್ದಾನೆ. He made covenants with them. ಅವರೊಟ್ಟಿಗೆ ಒಡಂಬಡಿಕೆಗಳನ್ನು ಮಾಡಿಕೊಂಡಿದ್ದಾನೆ. From all the nations, when he decided to give the law, he chose Israel and gave the law to Israel. ಮತ್ತು ಅವರಿಗೆ ಆ ಧರ್ಮಶಾಸ್ತ್ರವನ್ನು ಕೊಡಬೇಕೆಂಬುದಾಗಿ ಅಂದುಕೊಂಡಾಗ ದೇವರು ಲೋಕದಲ್ಲಿರುವಂತ ಎಲ್ಲಾ ಜನಾಂಗಗಳಿಗಿಂತಲೂ ಸಹ ಅವರಿಗೆ ಧರ್ಮಶಾಸ್ತ್ರವನ್ನು ಕೊಟ್ಟನು. And they also had the privilege to worship God directly. ಮತ್ತು ನೇರವಾಗಿ ಅವರು ದೇವರನ್ನು ಆರಾಧಿಸುವಂತ ಅವಕಾಶವೂ ಸಹ ಅವರಿಗೆ ಸಿಕ್ಕಿತು. And also we see no other nation got so many promises directly from God. ದೇವರಿಂದ ನೇರವಾಗಿ ಯಾವ ಜನಾಂಗವೂ ಸಹ ಅಷ್ಟೊಂದು ವಾಗ್ದಾನಗಳನ್ನು ಪಡೆದುಕೊಳ್ಳಲಿಲ್ಲ. And not only that, the ancestors who directly received promise, Abraham, Isaac and Jacob, belonged to them. ಅಷ್ಟು ಮಾತ್ರವೇ ಅಲ್ಲ, ದೇವರಿಂದ ನೇರವಾಗಿ ವಾಗ್ದಾನಗಳನ್ನು ಪಡೆದುಕೊಂಡಂತ ಅಬ್ರಹಾಮ, ಇಸಾಕ, ಯಾಕೋಬರು ಅವರ ಪಿತೃಗಳಾಗಿದ್ದರು. Not only that, when God sent a savior into this world, there were so many nations, but in the human nature, the Lord was born as an Israelite. ದೇವರು ತನ್ನ ಮಗನನ್ನು ಅಥವಾ ರಕ್ಷಕರನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟಂತ ಸಮಯದಲ್ಲಿ ಅನೇಕ ಜನಾಂಗಗಳಿದ್ದವು. ಆದ್ರೆ ಮಾನವಧಾರಿಯಾದಂತ ಕರ್ತನಾದಂತ ಯೇಸು ಕ್ರಿಸ್ತನನ್ನ ದೇವರು ಅವರ ಒಂದು ಕುಲದಲ್ಲಿ ಅಥವಾ ಅವರ ಒಂದು ಜನಾಂಗದ ಮುಖಾಂತರವಾಗಿ ಕಳುಹಿಸಿಕೊಟ್ಟನು. And God, so this is a group of people Paul is reminding, look at your past. Everything has directly come to you from God. ಇಂಥ ಜನರಿಗೆ ಪೌಲನು ಅವರ ಒಂದು ಗತಕಾಲದ ವಿಷಯದ ಕುರಿತಾಗಿ ನೆನಪಿಸ್ತಾ ಇದ್ದಾನೆ. ಎಲ್ಲವೂ ಸಹ ನಿಮಗೆ ನೇರವಾಗಿಯೇ ಬಂದವು. But Paul is very sad and filled with grief. ಪೌಲನು ಬಹಳ ದುಃಖಿತನಾಗಿ ವೇದನೆಯಿಂದ ಕೂಡಿದ್ದಾನೆ. Why? ಯಾಕೆ? That the chosen nation of Israel has rejected Christ and the salvation that he has brought. ಆತನು ತಂದಂತ ಕ್ರಿಸ್ತನನ್ನ, ರಕ್ಷಣೆಯನ್ನ ಆರಿಸಲ್ಪಟ್ಟಂತ ಜನಾಂಗವಾದಂತ ಇಸ್ರಾಯೇಲರು ತಳ್ಳಿ ಹಾಕಿದರ ಅಥವಾ ತಿರಸ್ಕಾರ ಮಾಡಿ. Today, so many of privileges have come to us. ಈ ದಿನ ಅನೇಕ ಅವಕಾಶಗಳು ನಮಗೆ ಬಂದಿವೆ. As God's children. ದೇವರ ಮಕ್ಕಳಾದಂತ ನಮಗೆ. And we need to see that how seriously we take these privileges that God has bestowed in our lives.
ದೇವರು ನಮ್ಮ ಜೀವಿತದಲ್ಲಿ ತೋರಿಸಿದಂತ ಅಥವಾ ಕೊಟ್ಟಂತ ಈ ಒಂದು ಅವಕಾಶಗಳನ್ನ ಎಷ್ಟು ಘನವಾಗಿ ಅಥವಾ ಗಂಭೀರವಾಗಿ ನಾವು ತೆಗೆದುಕೊಳ್ಳುತ್ತೇವೆ ಎಂಬುದಾಗಿ ನಮ್ಮನ್ನು ಪರೀಕ್ಷಿಸಿಕೊಳ್ಳಬೇಕು. When we come to chapter 9, verse 6 to 13, we find another truth. ನಾವು 9ನೇ ಅಧ್ಯಾಯ 6ನೇ ವಚನದಿಂದ 13ನೇ ವಚನದವರೆಗೆ ನಾವು ಓದುವಾಗ ಮತ್ತೊಂದು ಸತ್ಯಾಂಶವನ್ನು ನೋಡ್ತೇವೆ. We can summarize that, and I've just written it like that. Israel is still in God's plan. ನಾನು ಈ ರೀತಿಯಾಗಿ ಅದನ್ನು ಕ್ಲುಪ್ತಗೊಳಿಸಿ ಬರೆದಿದ್ದೇನೆ. ಇಸ್ರಾಯೇಲರು ಇನ್ನೂ ಸಹ ದೇವರ ಯೋಜನೆಯಲ್ಲಿದ್ದಾರೆ. They have rejected all these privileges. ಅವರು ಎಲ್ಲಾ ಅವಕಾಶಗಳನ್ನು ತಿರಸ್ಕರಿಸಿದಾಗ್ಯೂ, but God has not rejected them. ಆದರೂ ಸಹ ದೇವರು ಅವರನ್ನು ತಿರಸ್ಕಾರ ಮಾಡಲಿಲ್ಲ. Israel is still in God's plan. ಇಸ್ರಾಯೇಲರು ಇನ್ನೂ ಸಹ ದೇವರ ಯೋಜನೆಯಲ್ಲಿದ್ದಾರೆ. Read verse 11 and 12, brother. 11ನೇ ವಚನ ಮತ್ತು 12ನೇ ವಚನವನ್ನು ನಾವು ಓದಿಕೊಳ್ಳೋಣ. 9ನೇ ಅಧ್ಯಾಯ 11 ಆ ಮಕ್ಕಳು ಒಬ್ಬ ತಂದೆಯ ಮಕ್ಕಳಾಗಿದ್ದರು. ಅವರು ಇನ್ನೂ ಹುಟ್ಟದೆಯೂ ಒಳ್ಳೆಯದನ್ನಾಗಲಿ ಕೆಟ್ಟದ್ದನ್ನಾಗಲಿ ಮಾಡದೆಯೂ ಇದ್ದಾಗ ಹಿರಿಯನು ಕಿರಿಯನಿಗೆ ಸೇವೆ ಮಾಡುವನೆಂಬುದಾಗಿ ಆಕೆಗೆ ಹೇಳಲ್ಪಟ್ಟಿತು. ಇದರಿಂದ ದೇವರು ತನಗೆ ಮನಸ್ಸಿದ್ದವರನ್ನ ಆರಿಸಿಕೊಳ್ಳುತ್ತಾನೆಂಬ ಸಂಕಲ್ಪವು ಸ್ಥಿರವಾಗಿರಬೇಕೆಂದು ತೋರಿಸಿದನು. ಆ ಸಂಕಲ್ಪವು ಪುಣ್ಯಕ್ರಿಯೆಗಳ ಮೇಲೆ ಆಧಾರಗೊಳ್ಳದೆ ಕರೆಯುವಾತನ ಚಿತ್ತದ ಮೇಲೆಯೇ ಆಧಾರಗೊಂಡಿದೆ. So when we look at this portion, we find about the birth of Esau and Jacob. ಈ ವಾಕ್ಯ ಭಾಗವನ್ನು ನಾವು ನೋಡುವಾಗ ಏಸಾವ ಮತ್ತು ಯಾಕೋಬನ ಜನನದ ಕುರಿತಾಗಿ ನಾವು ನೋಡ್ತೇವೆ. And we see they were twins. ಅವರು ಅವಳಿ ಮಕ್ಕಳಾಗಿದ್ರು ಎಂಬುದಾಗಿ ನೋಡ್ತೇವೆ. But we see that God says about them. We have read, your older son will serve your younger son. ಇಲ್ಲಿ ದೇವರು ಹೇಳ್ತಾನೆ, ನಾವು ಈಗಾಗಲೇ ಓದಿದ್ದೇವೆ, ಹಿರಿಯನು ಕಿರಿಯನಿಗೆ ಸೇವೆ ಮಾಡುವನೆಂಬುದಾಗಿ. You know, from these two, they both are from the same parents, born as twins, but from between them we see that God is choosing one of them. ಅವರಿಬ್ಬರು ಸಹ ಒಬ್ಬರೇ ತಂದೆ ತಾಯಿಗೆ ಹುಟ್ಟಿದಂತವರು, ಅವರಿಬ್ಬರು ಸಹ ಒಟ್ಟಾಗಿ ಹುಟ್ಟಿದಂತವರು. ಆದರೂ ಸಹ ಅವರಿಬ್ಬರಲ್ಲಿ ಈ ಕಡೆ ದೇವರ ಆಯ್ಕೆಯನ್ನು. So here we see the sovereignty of God. ಇಲ್ಲಿ ದೇವರ ಸಾರ್ವಭೌಮತೆಯನ್ನು ನೋಡ್ತೇವೆ. Here God chooses people according to his purpose. ದೇವರು ತನ್ನ ಉದ್ದೇಶಕ್ಕನುಸಾರವಾಗಿ, ತನ್ನ ಯೋಜನೆಗನುಸಾರವಾಗಿ ಜನರನ್ನು ಆರಿಸಿಕೊಳ್ಳುತ್ತಾನೆ. He calls people, but not according to their good or bad works. ಜನರನ್ನು ಆತನು ಕರೆಯುವಂತದ್ದು ಅವರ ಒಳ್ಳೆ ಅಥವಾ ಕೆಟ್ಟ ಕೆಲಸಗಳ ನಿಮಿತ್ತದಿಂದಲ್ಲ. What good or bad works was there in the life of Jacob and Esau? ಯಾವ ಒಳ್ಳೆ ಅಥವಾ ಕೆಟ್ಟ ಕೆಲಸಗಳು ಯಾಕೋಬ ಮತ್ತು ಏಸಾವನ ಜೀವಿತದಲ್ಲಿದ್ದವು? But we see that God says the older will serve the younger. ಇಲ್ಲಿ ದೇವರು ಹೇಳುತ್ತಾನೆ, ಹಿರಿಯನು ಕಿರಿಯನಿಗೆ ಸೇವೆ ಮಾಡುವನೆಂಬುದಾಗಿ. So there is a great truth that's coming out when we look at the whole passage. ಇಡೀ ಆ ಒಂದು ವಾಕ್ಯ ಭಾಗವನ್ನು ಓದುವಾಗ ಶ್ರೇಷ್ಠವಾದಂತ ಸತ್ಯಾಂಶವು ನಮಗೆ ಕಂಡು ಬರುತ್ತದೆ. Not all who physically descended from Abraham are children of God. Once again, please. Hello. All those who have descended from Abraham are not the children of God. ಅಬ್ರಹಾಮನ ಸಂತಾನದವರೆಲ್ಲರೂ ಸಹ those who are physically descended. ಶಾರೀರಿಕ those who are physically descended from Abraham, all of them are not children of God. ಅಬ್ರಹಾಮನ ಮುಖಾಂತರವಾಗಿ ಉಂಟಾದ ಎಲ್ಲಾ ಶಾರೀರಿಕ ಸಂತಾನದವರೆಲ್ಲರೂ ಸಹ ದೇವರ ಮಕ್ಕಳಲ್ಲ. But as we have read in this passage, like Abraham, everybody who believed on God are his children. ನಾವು ಓದಿದಂತಹ ಭಾಗದಲ್ಲಿ ಓದಿದ ಹಾಗೆ ಯಾರೆಲ್ಲ ಅಬ್ರಹಾಮನ ಹಾಗೆ ದೇವರಲ್ಲಿ ನಂಬಿಕೆ ಇಟ್ಟರೋ ಅವರೆಲ್ಲರೂ ಸಹ ದೇವರ ಮಕ್ಕಳಾಗಿದ್ದಾರೆ.
You know, in God's plan, God is going to keep his word in connection with Israel. ದೇವರ ಯೋಜನೆಯಲ್ಲಿ ದೇವರು ತನ್ನ ಯೋಜನೆಯನ್ನ ಇಸ್ರಾಯೇಲರ ಮುಖಾಂತರದಲ್ಲಿ ಆತ ನೆರವೇರಿಸುವಂತವನಾಗಿದ್ದಾನೆ. But God brings out a truth there that Abraham believed in God, and God expects that his children also should believe in God. ಇಲ್ಲಿ ದೇವರು ಅಪೇಕ್ಷಿಸುವಂತ ಮಾತೇನೆಂದ್ರೆ, ವಿಷಯವೇನೆಂದ್ರೆ, ಅಬ್ರಹಾಮನು ದೇವರನ್ನು ನಂಬಿದನು, ಹಾಗೆಯೇ ಅವನ ಮಕ್ಕಳು ಸಹ ದೇವರಲ್ಲಿ ನಿರೀಕ್ಷೆ ಇಡಬೇಕು ಅಥವಾ ಭರವಸೆ ಇಡಬೇಕೆಂಬುದಾಗಿ ದೇವರು ಅಪೇಕ್ಷಿಸುತ್ತಾನೆ. So Israel has descended from Abraham, Isaac and Jacob, the children of Israel. ಇಸ್ರಾಯೇಲ್ ಜನಾಂಗವು ಅಬ್ರಹಾಮ, ಇಸಾಕ, ಯಾಕೋಬನಿಂದ ಬಂದಂತಹ ಸಂತಾನದವರಾಗಿದ್ದಾರೆ. And when we read from chapter verse 6 to 13, we see that they are related to God through a promise. 6ರಿಂದ 13ನೇ ವಚನದವರೆಗೆ ನಾವು ಓದುವಾಗ ಅವರು ವಾಗ್ದಾನದ ಮುಖಾಂತರವಾಗಿ ದೇವರಿಗೆ ಸಂಬಂಧಪಟ್ಟವರಾಗಿದ್ದಾರೆ. So we see that God, whatever plan he has for Israel, he will continue that plan in the future also. ದೇವರಿಗೆ ಏನೆಲ್ಲ ಯೋಜನೆ ಇಸ್ರಾಯೇಲರ ಕುರಿತಾಗಿತ್ತೋ ಅದೆಲ್ಲವನ್ನು ಸಹ ಭವಿಷ್ಯತ್ತಿನಲ್ಲಿ ಮುಂದುವರಿಸುತ್ತಾನೆ. Now when we read from verse 9 or to verse 14 to verse 29, we find another truth. 14ರಿಂದ 29ನೇ ವಚನದವರೆಗೆ ನಾವು ಓದುವಾಗ ಮತ್ತೊಂದು ಸತ್ಯಾಂಶವನ್ನು ನಾವು ಕಂಡುಕೊಳ್ಳುತ್ತೇವೆ. Because of the shortage of time, I am just bringing out the truth which is hidden in those in that portion. ಆ ಒಂದು ವಾಕ್ಯ ಭಾಗದಲ್ಲಿ ಅಡಗಿಸಿದಂತಹ ಸತ್ಯಾಂಶಗಳನ್ನು ಮಾತ್ರ ನಾನು ಹೊರತರ್ತೇನೆ, ಯಾಕೆಂದ್ರೆ ನಮಗೆ ಸಮಯದ ಅಭಾವ ಇದೆ. We will read verse 18, brother. ನಾವು 18ನೇ ವಚನವನ್ನ ನಾವು ಓದಿಕೊಳ್ಳೋಣ. 18ನೇ ವಚನ, ದೇವರು ಯಾರನ್ನು ಕರುಣಿಸಿದರು, ಯಾರನ್ನು ಕಠಿಣಪಡಿಸಿದರು, ಅದೆಲ್ಲವೂ ಆತನ ಇಚ್ಛಾನುಸಾರವಾಗಿಯೇ ಇದೆ ಎಂಬುದು ಇದರಿಂದ ತೋರಿ ಬರುತ್ತದೆ. And read verse 14 also, brother. 14ನೇ ವಚನವನ್ನು ಸಹ ನಾವು ಓದಿಕೊಳ್ಳೋಣ. ಹಾಗಾದರೆ ಏನು ಹೇಳೋಣ? ದೇವರಲ್ಲಿ ಅನ್ಯಾಯ ಉಂಟೋ? ಎಂದಿಗೂ ಇಲ್ಲ. And 15, ಯಾವನ ಮೇಲೆ ನನ್ನ ಕರುಣೆ ಉಂಟೋ ಅವನನ್ನು ಕರುಣಿಸುವೆನು, ಯಾವನ ಮೇಲೆ ನನ್ನ ಕನಿಕರವಿದೆಯೋ ಅವನಿಗೆ ಕನಿಕರ ತೋರಿಸುವೆನು ಎಂದು ದೇವರು ಮೋಶೆಗೆ ಹೇಳಿರುತ್ತಾನಷ್ಟೇ. So the people may ask, is God unfair in his choice between Jacob and Esau? ಯಾಕೋಬನು ಮತ್ತು ಏಸಾವನ ಮಧ್ಯದಲ್ಲಿರುವಂತಹ ವಿಷಯದಲ್ಲಿ ದೇವರು ಅನ್ಯಾಯಗಾರನೆಂಬುದಾಗಿ ಜನರು ಕೇಳಬಹುದು. Is God, that is the question asked. Are we saying then that God was unfair? ದೇವರು ಅನ್ಯಾಯಗಾರನೋ? Of course not. It is written there. ಎಂದಿಗೂ ಇಲ್ಲ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. There we find he chooses to whom he will show mercy. ಯಾವನ ಮೇಲೆ ಕರುಣೆ ಉಂಟೋ ಅವನನ್ನು ಕರುಣಿಸುವನು ಅಥವಾ ಅವನನ್ನು ಆರಿಸಿಕೊಳ್ಳು. What does that mean? ಅದರ ಅರ್ಥ ಏನು? It means those who believe in him, he will show mercy. ಯಾವನು ನಂಬುತ್ತಾನೋ ಅವನ ಮೇಲೆ ಅವನು ಆತನ ಕರುಣೆಯನ್ನು ತೋರಿಸುತ್ತಾನೆ. Not only as we read in verse 18, we see there, and he chooses to harden the hearts of others, so they refuse to listen. ದೇವರು ಯಾರನ್ನು ಕಳಿಸಿದರು, ಯಾರನ್ನು ಕಠಿಣಪಡಿಸಿದರು, ಅದೆಲ್ಲವೂ ಆತನ ಇಷ್ಟಾನುಸಾರವಾಗಿಯೇ ಇದೆ ಎಂಬುದು ತೋರಿ What does that mean? What does that mean? ಅದರ ಅರ್ಥವೇನು? It means he will judge whom? Those who do not believe in him. ಆತನ ನ್ಯಾಯ ತೀರಿಸುವುದು ಯಾರ ಮೇಲೆ? ಯಾರು ಆತನನ್ನು ನಂಬುವುದಿಲ್ಲವೋ ಅವರ ಮೇಲೆ. Yeah, then he gives some examples there. ಅಲ್ಲಿ ಕೆಲವು ಉದಾಹರಣೆಗಳನ್ನು ನಂತರ ಕೊಡ್ತಾನೆ. We see there how Moses is leading Israel. He believed in what God said to him. ಅಲ್ಲಿ ಮೋಶೆ ಇಸ್ರಾಯೇಲರನ್ನು ಹೇಗೆ ನಡೆಸ್ತಾ ಇದ್ದಾನೆ ಎಂಬುದಾಗಿ ನೋಡ್ರಿ. ದೇವರು ಏನು ಹೇಳಿದ್ರು? And then we see, then we read about Pharaoh.
we see him rejecting God. ಮತ್ತು ಫರೋಹನ ಕುರಿತಾಗಿ ಓದುವಾಗ ಅವನು ದೇವರನ್ನು ತಿರಸ್ಕಾರ ಮಾಡಿದ್ದನ್ನು ಓದ್ತೇವೆ. He does not want to believe in what God is saying. ದೇವರು ಏನ್ ಹೇಳುತ್ತಾ ಇದ್ದಾನೋ ಅದನ್ನು ನಂಬಲಿಕ್ಕೆ ಅವನಿಗೆ ಇಷ್ಟ ಇಲ್ಲ. And we also see how God is molding Israel. He is the potter and Israel is the clay. ಮತ್ತು ಇಸ್ರಾಯೇಲರನ್ನು ಆತನು ಯಾವ ರೀತಿಯಲ್ಲಿ ರೂಪಿಸ್ತಾ ಇದ್ದಾನೆ ಎಂಬುದಾಗಿ ನೋಡ್ತೇವೆ. ಆತನು ಕುಂಬಾರನಾಗಿದ್ದಾನೆ, ಇಸ್ರಾಯೇಲರು ಜೇಡಿ ಮಣ್ಣಾಗಿದ್ದಾರೆ. That is what we have seen in verse 21. ಅದನ್ನ 21ನೇ ವಚನದಲ್ಲಿ ನಾವು ಓದ್ತೇವೆ. And there we see that God is using Israel to bless the Gentiles. ದೇವರು ಇಸ್ರಾಯೇಲರನ್ನ ಅನ್ಯರನ್ನು ಆಶೀರ್ವದಿಸುವುದಕ್ಕೋಸ್ಕರವಾಗಿ ಅಥವಾ ಅನ್ಯರ ಆಶೀರ್ವಾದಕ್ಕೋಸ್ಕರವಾಗಿ ಉಪಯೋಗಿಸುತ್ತಾ ಇದ್ದಾನೆ. Not only that, God is saving some people from the Israelites as a remnant for him. ಅಷ್ಟು ಮಾತ್ರವೇ ಅಲ್ಲ, ಆತನಿಗೋಸ್ಕರವಾಗಿ ಒಂದು ಭಾಗ ಇರಬೇಕೆಂಬುದಾಗಿ ಇಸ್ರಾಯೇಲಿಂದಲೂ ಸಹ ಜನರನ್ನು ರಕ್ಷಿಸುತ್ತಾ ಇದ್ದಾನೆ. And the truth that comes out is God has a right to select Israel based on how they believe on the promise that God has made to them. ಅಲ್ಲಿ ಇರುವಂತಹ ಸತ್ಯಾಂಶವೇನೆಂದ್ರೆ, ದೇವರು ಇಸ್ರಾಯೇಲಲ್ಲಿ ಸಹ ಕೆಲವರನ್ನ ಆರಿಸಿಕೊಳ್ತಾನೆ. ಯಾವುದ್ರ ಆಧಾರದ ಮೇಲೆ ಎಂಬುದಾಗಿ ನೋಡುವಾಗ, ಅವರೆಷ್ಟರ ಮಟ್ಟಿಗೆ ಅವರು ವಾಗ್ದಾನದ ಮೇಲೆ ನಂಬಿಕೆ ಇಡ್ತಾರೋ ಆ ಒಂದು ಆಧಾರದ ಮೇಲೆ ಅವರನ್ನ ಆರಿಸಿಕೊಳ್ಳುತ್ತಾನೆ. And you and I should know that God will always have people that believe in his promise. ದೇವರು ಯಾವಾಗಲೂ ಸಹ ಆತನ ವಾಗ್ದಾನದ ಮೇಲೆ ಯಾರೆಲ್ಲ ನಂಬಿಕೆ ಇಡ್ತಾರೋ ಅವರನ್ನು ಆರಿಸಿಕೊಳ್ಳುತ್ತಾನೆ ಎಂಬುದಾಗಿ ನಾವು ತಿಳಿದುಕೊಂಡಿರಬೇಕು. So God is fair in the choices that he makes. ದೇವರು ಮಾಡುವಂತಹ ಆಯ್ಕೆಗಳಲ್ಲಿ ದೇವರು ನ್ಯಾಯಗಾರನಾಗಿದ್ದಾನೆ ಅಥವಾ ನ್ಯಾಯಸ್ಥನಾಗಿದ್ದಾನೆ. God is fair how he chooses people. ಜನರನ್ನು ಹೇಗೆ ಆರಿಸಿಕೊಳ್ಳುತ್ತಾನೆ ಎಂಬುದಾಗಿರುವುದಕ್ಕೆ ದೇವರು ನ್ಯಾಯಸ್ಥನಾಗಿದ್ದಾನೆ. Even today, all those who believe on what God has promised or about the salvation which he has promised through his sons, everybody who believes gets saved. ಈ ದಿನವೂ ಸಹ ದೇವರು ವಾಗ್ದಾನ ಮಾಡಲ್ಪಟ್ಟಂತಹ ತನ್ನ ಮಗನನ್ನ ಯಾರೆಲ್ಲ ಅಂಗೀಕಾರ ಮಾಡ್ತಾರೋ ಅವರೆಲ್ಲರೂ ಸಹ ರಕ್ಷಿಸಲ್ಪಡುತ್ತಾರೆ. So none of us can question God. ನಮ್ಮಲ್ಲಿ ಯಾರು ಸಹ ದೇವರನ್ನು ಪ್ರಶ್ನಿಸಲಿಕ್ಕೆ ಸಾಧ್ಯವಿಲ್ಲ. God gives everybody opportunity. ದೇವರು ಎಲ್ಲರಿಗೂ ಸಹ ಅವಕಾಶಗಳನ್ನು ಕೊಡುತ್ತಾನೆ. But we deliberately reject the opportunity God has given. ಆದರೆ ದೇವರು ನಮಗೆ ಕೊಟ್ಟಂತ ಅವಕಾಶಗಳನ್ನ ಉದ್ದೇಶಪೂರ್ವಕವಾಗಿ ತಿರಸ್ಕಾರ ಮಾಡ್ತೇವೆ. So on one way or in one place he shows mercy on people, but on the other place we see that some don't come under the mercy because they deliberately refuse to claim the promises that God has made to them. ಕೆಲವರು ಅವನು ನಂಬ್ತಾರೆ ಅಥವಾ ಕೆಲವರು ಕರುಣೆ ಹೊಂದ್ತಾರೆ, ಇನ್ನು ಕೆಲವರು ಕರುಣೆ ಹೊಂದೋದಿಲ್ಲ. ಯಾಕೆಂದ್ರೆ ದೇವರು ಮಾಡಿದಂತಹ ವಾಗ್ದಾನಗಳನ್ನ ಅವರು ಉದ್ದೇಶಪೂರ್ವಕವಾಗಿ ತಿರಸ್ಕರಿಸುತ್ತಾರೆ. God is sovereign. He knows what is going to happen in the life of every individual. ಪ್ರತಿಯೊಬ್ಬ ವ್ಯಕ್ತಿಯ ಜೀವಿತದಲ್ಲಿ ಸಹ ಏನಾಗ್ತದೆ ಎಂಬುದಾಗಿ ತಿಳಿದುಕೊಳ್ಳುವುದಕ್ಕೆ ದೇವರು ಸಾರ್ವಭೌಮನಾಗಿದ್ದಾನೆ. He never deliberately decides to send anybody into hell. ಯಾರನ್ನು ಸಹ ಉದ್ದೇಶಪೂರ್ವಕವಾಗಿ ಆತನ ನರಕಕ್ಕೆ ಕಳುಹಿಸುವುದಕ್ಕೆ ಇಷ್ಟಪಡುವುದಿಲ್ಲ. God was even fair with Esau. ಏಸಾವನ ಜೊತೆಗೂ ಸಹ ದೇವರು ನ್ಯಾಯಸ್ಥನಾಗಿದ್ದ. We see that as he grew up, he gave his birthright to Jacob. ಅವನು ಬೆಳೆಯುತ್ತಾ ಇರುವಂತಹ ಸಮಯದಲ್ಲಿ ಅವನ ಒಂದು ಜನ್ಮದ ಹಕ್ಕನ್ನ ಯಾಕೋಬನಿಗೆ ಮಾರಿಬಿಟ್ಟ. He did not believe in the promise that was coming along to him along with the birthright. ಜನ್ಮದ ಹಕ್ಕಿನೊಂದಿಗೆ ಅವನಿಗೆ ಬರಬರುವಂತಹ ವಾಗ್ದಾನಗಳ ಮೇಲೆ ಅವನು ನಂಬಲಿಲ್ಲ.
And we see that God was fair in the way he chose Israel. ಇಸ್ರಾಯೇಲರನ್ನು ಆರಿಸಿಕೊಳ್ಳುವುದರಲ್ಲಿ ದೇವರು ನ್ಯಾಯಸ್ಥನೆಂಬುದಾಗಿ ನಾವು ನೋಡ್ತೇವೆ. And when we come to verse 30 to 33, 30ನೇ ವಚನದಿಂದ 33ನೇ ವಚನವರೆಗೆ ನಾವು ಬರುವಾಗ, and we will read verse 30 and 31, brother. We find the fourth thing over there. 30-31ನೇ ವಚನವನ್ನು ಓದುವಾಗ 4 ಅಂಶಗಳನ್ನು ನಾವು ನೋಡ್ತೇವೆ. ಹಾಗಾದರೆ ಏನು ಹೇಳೋಣ? ನೀತಿಯನ್ನು ಹೊಂದುವುದಕ್ಕೆ ಪ್ರಯತ್ನ ಮಾಡದ ಅನ್ಯ ಜನರಿಗೆ ನೀತಿಯು ಅಂದರೆ ನಂಬಿಕೆಯಿಂದುಂಟಾಗುವ ನೀತಿಯು ದೊರಕಿತು. ಆದರೆ ಇಸ್ರಾಯೇಲ್ಯರು ನೀತಿಯನ್ನು ದೊರಕಿಸುವ ಧರ್ಮವನ್ನು ಹಿಡಿಯಬೇಕೆಂದು ಪ್ರಯತ್ನಿಸಿದರು, ಆ ಧರ್ಮವನ್ನು ಹಿಡಿಯಲಾರದೆ ಹೋದರೆಂದು ಹೇಳಬೇಕು. So now we come to a conclusion there. ಇಲ್ಲಿ ಒಂದು ಉಪಸಂಹಾರಕ್ಕೆ ನಾವು ಬರ್ತೇವೆ. See, the Gentiles are not the appointed people by God. That is what we read there. ಅಲ್ಲಿ ನಾವು ಓದುವಂತದ್ದು ಅನ್ಯರು ದೇವರಿಂದ ನೇಮಿಸಲ್ಪಟ್ಟಂತ ಜನಾಂಗ ಅಲ್ಲ ಎಂಬುದಾಗಿ ಓದ್ತೇವೆ. So we see there the Israel's unbelief and God's righteousness in that portion. ಇಲ್ಲಿ ಈ ಒಂದು ವಾಕ್ಯ ಭಾಗದಲ್ಲಿ ಇಸ್ರಾಯೇಲರ ಅಪನಂಬಿಕೆ ಮತ್ತು ದೇವರ ನೀತಿ ನಾವು ನೋಡ್ತೇವೆ. You know, even though the Gentiles or we are not the appointed people by God, ಅನ್ಯರಾದಂತಹ ನಾವು ಸಹ ದೇವರಿಂದ ನೇಮಿಸಲ್ಪಟ್ಟಂತಹ ಜನರಲ್ಲ. But when God sent his son into this world, ಆದ್ರೆ ದೇವರು ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಾಗ God opened the way of salvation for us. ದೇವರು ರಕ್ಷಣೆಯ ಯೋಜನೆಯನ್ನು ನಮಗೋಸ್ಕರವಾಗಿ ತೆರೆದನು. We believed in the word of God. ನಾವು ದೇವರ ವಾಕ್ಯದಲ್ಲಿ ನಂಬಿದೆವು. We believed that his son Jesus Christ died on the cross for our sins. ಆತನ ಮಗನಾದ ಕರ್ತನಾದಂತ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಕಲ್ವಾರಿ ಶಿಲುಬೆಯಲ್ಲಿ ಸತ್ತನೆಂಬುದಾಗಿ ನಂಬಿದೆವು. We believed on the promises of God that those who believe on him will have eternal life. ನಾವು ವಾಗ್ದಾನಗಳಲ್ಲಿ ನಂಬಿಕೆ ಇಟ್ಟೆವು. ಯಾರು ಆ ಒಂದು ನಂಬಿಕೆ ಇಡುತ್ತಾರೋ ಅವರಿಗೆ ನಿತ್ಯ ಜೀವ ಇದೆ. So because we believed, we attained righteousness. ನಾವು ನಂಬಿದ್ದರಿಂದ ನೀತಿಯನ್ನು ಪಡೆದುಕೊಂಡೆವು. We decided to follow the standards or the ways of God. ನಾವು ದೇವರ ಮಟ್ಟಗಳನ್ನ ಅಥವಾ ದೇವರ ಮಾರ್ಗವನ್ನ ಪಡೆಯುವುದಕ್ಕೆ ತೀರ್ಮಾನಿಸಿದೆವು. But what happened to the Jews or the Israelites? ಆದ್ರೆ ಇಸ್ರಾಯೇಲರಿಗೆ ಅಥವಾ ಯಹೂದ್ಯರಿಗೆ ಏನಾಯ್ತು? You know, they tried to be right with God using the law. ಅವರು ಧರ್ಮಶಾಸ್ತ್ರವನ್ನು ಉಪಯೋಗಿಸುವುದರ ಮುಖಾಂತರ ದೇವರೊಂದಿಗೆ ಸರಿಯಾಗುವುದಕ್ಕೋಸ್ಕರವಾಗಿ ಪ್ರಯತ್ನಿಸಿದರು. They trusted more in the law than in God. ಅವರು ದೇವರ ಮೇಲೆ ಭರವಸೆ ಇಡೋದಕ್ಕಿಂತ ಹೆಚ್ಚಾಗಿ ಧರ್ಮಶಾಸ್ತ್ರದ ಮೇಲೆ ಭರವಸೆ ಇಟ್ಟರು. And God had told them in the scriptures, as we read in verse 33, I am placing a stone in Jerusalem that makes people stumble, a rock that makes them fall, but anyone who trusts in him will never be disgraced. ನಾವು 33ನೇ ವಚನದಲ್ಲಿ ಓದುವ ಹಾಗೆ, ಈಗೋ ಚೀಯೋನಿನಲ್ಲಿ ಎಡವುವ ಕಲ್ಲನ್ನು ಮುಗ್ಗರಿಸುವ ಬಂಡೆಯನ್ನು ಇಡುತ್ತೇನೆಂತಲೂ ಅದರ ಮೇಲೆ ನಂಬಿಕೆ ಇಡುವವನು ಆಶಾಭಂಗ ಪಡುವುದಿಲ್ಲವೆಂತಲೂ ಬರೆದಿದೆಯಲ್ಲ. Who was this great rock in their path? ಅವರ ಮಾರ್ಗದಲ್ಲಿದ್ದಂತಹ ಈ ದೊಡ್ಡ ಬಂಡೆ ಯಾರು? It was Jesus Christ. ಇದು ಕರ್ತನಾದಂತ ಯೇಸು ಕ್ರಿಸ್ತನ ತಾನೇ. You know, we can build by putting our faith on him. ನಮ್ಮ ನಂಬಿಕೆಯನ್ನು ಆತನ ಮೇಲೆ ಹಾಕೋದ್ರ ಮುಖಾಂತರವಾಗಿ ನಾವು ಕಟ್ಟಬಹುದು. Or we can stumble on this message which is through Jesus Christ, the message of salvation which is through Jesus Christ, and fall. ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ನಮಗೆ ಬರುವಂತಹ ರಕ್ಷಣೆಯ ವಿಷಯದಲ್ಲಿ ನಾವು ಎಡವಲೂಬಹುದು. So people who believe on God's promises, the promise of the Savior, are given God's righteousness. ದೇವರ ವಾಗ್ದಾನದ ಮೇಲೆ ಅಥವಾ ವಾಗ್ದಾನದ ರಕ್ಷಕನ ಮೇಲೆ ಯಾರು ನಂಬಿಕೆ ಇಡುತ್ತಾರೋ ಅವರಿಗೆ ರಕ್ಷಣೆ ಕೊಡಲ್ಪಡುತ್ತದೆ. This is where Israel failed. ಆದ್ರೆ ಎಲ್ಲಿ ಇಸ್ರಾಯೇಲರು ಸೋತು ಹೋದ್ರು ಎಂಬುದಾಗಿ ಅದು ಹೇಳುತ್ತದೆ. This is what has happened to them in the past.
ಅವರಿಗೆ ಹಿಂದೆ ಏನು ನಡೀತು ಎಂಬುದಾಗಿ ನಾವು ನೋಡ್ತೇವೆ. Oh, God's promise was with Israel. ಇಸ್ರಾಯೇಲರೊಟ್ಟಿಗೆ ದೇವರ ವಾಗ್ದಾನ ಇತ್ತು. The coming of the Messiah was mentioned in the Holy Scriptures. ದೇವರ ವಾಕ್ಯಗಳಲ್ಲಿ ಮೆಸ್ಸಿಯನ ಬರುವಿಕೆಯು ಬರೆಯಲ್ಪಟ್ಟಿದೆ. Abraham believed on that, but the children of Israel, they didn't believe on this. ಅಬ್ರಹಾಮನು ಅದನ್ನು ನಂಬಿದನು, ಆದ್ರೆ ಇಸ್ರಾಯೇಲ್ ಜನರು ಅದರ ಮೇಲೆ ನಂಬಿಕೆ ಇರಲಿಲ್ಲ. Oh, God has given so many privileges to Israel. ದೇವರು ಇಸ್ರಾಯೇಲರಿಗೆ ಅನೇಕ ಅವಕಾಶಗಳನ್ನು ಕೊಟ್ಟನು. Even though they refused him, God still has a plan for them. ಆತನನ್ನು ಅವರು ತಿರಸ್ಕಾರ ಮಾಡಿದ್ರು ಸಹ ಅವರಿಗೋಸ್ಕರವಾಗಿ ದೇವರಲ್ಲಿ ಯೋಜನೆಗಳಿವೆ. When God chose Israel, he was fair in choosing them. ದೇವರು ಇಸ್ರಾಯೇಲರನ್ನು ಆರಿಸಿಕೊಳ್ಳುವಾಗ ಅವರನ್ನು ಆರಿಸುವುದರಲ್ಲಿ ಅವನು ನ್ಯಾಯಸ್ಥನಾಗಿದ್ದ. And because of Israel's unbelief, they were not able to receive the righteousness of God. ಇಸ್ರಾಯೇಲರ ಅಪನಂಬಿಕೆಯ ನಿಮಿತ್ತವಾಗಿ ಅವರು ದೇವರಿಂದ ಬರುವಂತಹ ನೀತಿಯನ್ನ ಪಡೆದುಕೊಳ್ಳಿಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ. They trusted more in the law than trusting in the God who gave the law. ದೇವರನ್ನು ಅಥವಾ ಅವರಿಗೆ ಧರ್ಮಶಾಸ್ತ್ರವನ್ನು ಕೊಟ್ಟಂತ ದೇವರಲ್ಲಿ ಭರವಸೆ ಇಡೋದಕ್ಕಿಂತಲೂ ಹೆಚ್ಚಾಗಿ ಧರ್ಮಶಾಸ್ತ್ರದಲ್ಲಿ ಭರವಸೆ ಇಟ್ಟರು. This is what God has done for Israel in the past. ಇದನ್ನೇ ಇಸ್ರಾಯೇಲರಿಗೆ ದೇವರು ಗತಕಾಲದಲ್ಲಿ ಮಾಡಿದರು. Now when we come to the next slide, ಮುಂದಿನ ಒಂದು ಸ್ಲೈಡ್ಗೆ ನಾವು ಬರುವಾಗ we find about another truth. ಮತ್ತೊಂದು ಸತ್ಯಾಂಶವನ್ನ ನಾವು ಕಂಡುಕೊಳ್ತೇವೆ. And as we look at this truth from Romans 10, ಈ ಒಂದು ಸತ್ಯಾಂಶವನ್ನ ರೋಮಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ನಾವು ಕಂಡುಕೊಳ್ತೇವೆ. What Israel needs is faith, righteousness. ಇಸ್ರಾಯೇಲರಿಗೆ ನಂಬಿಕೆಯಿಂದ ನೀತಿವಂತರಾಗುವಂದ್ರೆ ಅರ್ಥವೇನಾಗಿತ್ತು? You know, they were more dependent on their works. ಇಸ್ರಾಯೇಲರು ಹೆಚ್ಚಾಗಿ ತಮ್ಮ ಕಾರ್ಯಗಳ ಮೇಲೆ ಆತುಕೊಂಡಿದ್ದರು. So Paul is bringing this truth that, you know, the law or their works is not going to save them. ಪೌಲನು ಈ ಒಂದು ಸತ್ಯಾಂಶವನ್ನು ಹೊರತರ್ತಾ ಇರುವಂತದ್ರಲ್ಲಿ ನೋಡ್ತೇವೆ, ಅವರ ಕೆಲಸಗಳು ಅಥವಾ ಅವರ ಒಳ್ಳೆತನವು ಅವರನ್ನು ರಕ್ಷಿಸಲಿಕ್ಕೆ ಸಾಧ್ಯವಿಲ್ಲ. Yeah, in chapter 9, we realize that we have seen from the scriptures that God gave them everything, but they were not willing to believe on God. 9ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ದೇವರು ಎಲ್ಲವನ್ನೂ ಸಹ ಅವರಿಗೆ ಕೊಟ್ಟನು, ಆದ್ರೆ ಅವರು ದೇವರಲ್ಲಿ ನಂಬಲಿಕ್ಕೆ ಅವರು ಸಿದ್ಧರಿರಲಿಲ್ಲ. So in the Old Testament also, in the Old Testament, even for the Jews, it was important that they should put faith in what God, in the promised Messiah, whom God is going to send to them. ಹಳೆ ಒಡಂಬಡಿಕೆಯಲ್ಲಿ ಸಹ ಯಹೂದ್ಯರ ವಿಷಯದಲ್ಲಿ ನಾವು ನೋಡುವಾಗ ದೇವರು ಕಳಿಸಿಕೊಡುವಂತಹ ಮೆಸ್ಸಿಯನಲ್ಲಿ ಅವರು ನಂಬಬೇಕಾಗಿತ್ತು ಅಥವಾ ಭರವಸೆ ಇಡಬೇಕಾಗಿತ್ತು. So Paul is writing to them and telling them in the present what they have to do. ಪೌಲನು ಅವರಿಗೆ ಪ್ರಸ್ತುತ ಕಾಲದಲ್ಲಿ ಏನು ಮಾಡಬೇಕೆಂಬುದಾಗಿ ಬರೆಯುತ್ತಾ ಅವ್ರು ಹೇಳುತ್ತಾ ಇದ್ದಾನೆ. Paul is saying that Israel needs that faith in God. Israel need to have that faith in God to see righteousness in their lives. ಇಸ್ರಾಯೇಲರು ತಮ್ಮ ಜೀವಿತದಲ್ಲಿ ನೀತಿಯನ್ನು ನೋಡುವುದಕ್ಕೋಸ್ಕರವಾಗಿ ಅವರು ದೇವರಲ್ಲಿ ನಂಬಿಕೆ ಇಡಬೇಕೆಂಬುದಾಗಿ ಹೇಳುತ್ತಾ ಇದ್ದಾನೆ. So chapter 10 verse 1, we find the first aspect. 10ನೇ ಅಧ್ಯಾಯ 1ನೇ ವಚನದಲ್ಲಿ ಮೊದಲನೆಯ ಅಂಶವನ್ನು ನಾವು ಕಂಡುಕೊಳ್ತೇವೆ. Chapter 10 verse 1. ಸಹೋದರರೇ, ಇಸ್ರಾಯೇಲರು ರಕ್ಷಣೆ ಹೊಂದಬೇಕೆಂಬುದೇ ನನ್ನ ಮನೋಭಿಲಾಷೆಯೂ ದೇವರಿಗೆ ನಾನು ಮಾಡುವ ವಿಜ್ಞಾಪನೆಯೂ ಆಗಿದೆ. So when we read from verse 1 to verse 4, there we find the desire of Paul. What is the desire of Paul? Paul wants that Israel should believe in Christ. 1ರಿಂದ 4ನೇ ವಚನದವರೆಗೆ ನಾವು ಓದುವಾಗ ಪೌಲನ ಒಂದು ಅಭಿಲಾಷೆ ನೋಡ್ತೀವಿ. ಆತನ ಅಭಿಲಾಷೆ ಏನಾಗಿತ್ತಂದ್ರೆ ಇಸ್ರಾಯೇಲರು ರಕ್ಷಣೆ ಹೊಂದಬೇಕೆಂಬುದೇ ಅವನ ಅಭಿಲಾಷೆ ಆಗಿತ್ತು.
My prayer to God is for the people of Israel to be saved, he says. ಅವನು ಹೇಳುವಂತ ಮಾತೇನೆಂದ್ರೆ ಇಸ್ರಾಯೇಲರು ರಕ್ಷಣೆ ಹೊಂದಬೇಕೆಂಬುದೇ ನಾನು ದೇವರಿಗೆ ಮಾಡುವ ವಿಜ್ಞಾಪನೆ ಆಗಿದೆ. When they will be saved, the nation will be given God's righteousness and they will possess salvation. ಯಾವಾಗ ರಕ್ಷಣೆ ಹೊಂದುತ್ತಾರೆ ಎಂಬುದಾಗಿ ನಿಮಗೆ ಗೊತ್ತಾ? ದೇವರ ನೀತಿಯನ್ನ ಆ ಜನಾಂಗದ ಮೇಲೆ ಆತನು ಕೊಡುವಾಗ ಅವರು ಆ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳುತ್ತಾರೆ ಅಥವಾ ರಕ್ಷಣೆ ಹೊಂದುತ್ತಾರೆ. So in the present situation, in the present condition, they have no other option. They have to believe on the Lord Jesus Christ for salvation. ರಕ್ಷಣೆಗೋಸ್ಕರವಾಗಿ ಈ ಪ್ರಸ್ತುತ ಕಾಲದಲ್ಲಿ ಬೇರೆ ಯಾವ ಆಯ್ಕೆಯೂ ಸಹ ಇಲ್ಲ. ಅವರು ಕರ್ತನಾದಂತ ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಲೇಬೇಕು. So for the Jew and the Gentile, now in this present world, whether in Israel or any part of the world, for salvation, we have to believe on the Lord Jesus Christ for righteousness in our lives. ಈಗಾಗಲಿ ಯಾವಾಗಾದ್ರೂ ಸಹ ಯಾರೇ ಆದ್ರೂ ಸಹ ರಕ್ಷಣೆಗೋಸ್ಕರವಾಗಿ ನಾವು ಕರ್ತನಾದಂತ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಲೇಬೇಕು. And when we come to from verse 5 to verse 13, 5ರಿಂದ 13ನೇ ವಚನದವರೆಗೆ ನಾವು ಬರುವಾಗ we find another important aspect. ಮತ್ತೊಂದು ಪ್ರಾಮುಖ್ಯವಾದಂತಹ ವಿಷಯವನ್ನು ನೋಡ್ತೇವೆ. And we'll find a summary of that in verse 10. 10ನೇ ವಚನದಲ್ಲಿ ಅದರ ಒಂದು ಸಾರಾಂಶವನ್ನ ನಾವು ನೋಡ್ತೇವೆ. Read verse 10, brother. 10ನೇ ವಚನವನ್ನ ನಾವು ಓದಿಕೊಳ್ಳೋಣ. 10ನೇ ಅಧ್ಯಾಯ 10ನೇ ವಚನ. ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. We are very familiar with this verse. ಈ ವಚನದಲ್ಲಿ ನಾವು ಬಹಳ ಚಿರಪರಿಚಿತರಾಗಿದ್ದೇವೆ. Whenever we share gospel, we use this verse. ನಾವು ಸುವಾರ್ತೆ ಸಾರುವಾಗಲೆಲ್ಲ ಈ ವಚನವನ್ನು ಉಪಯೋಗಿಸುತ್ತೇವೆ. So when we combine verse 9 and verse 10, 9 ಮತ್ತು 10ನೇ ವಚನವನ್ನು ಒಟ್ಟಾಗಿ ಸೇರಿಸುವಾಗ Paul is saying that ಪೌಲ್ ಹೇಳ್ತಾ ಇರುವಂತ ವಿಷಯ that the faith righteousness is always superior than the law righteousness. ಆ ಒಂದು ಧರ್ಮಶಾಸ್ತ್ರದ ನೀತಿಗಿಂತಲೂ ಸಹ ನಂಬಿಕೆಯ ನೀತಿ ಯಾವಾಗಲೂ ಸಹ ಅತ್ಯುಚ್ಚ ಸ್ಥಾನವಾಗಿರುತ್ತದೆ. And to understand it better, we can read verse 4 also. ನಾವು ಇದನ್ನ ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೋಸ್ಕರವಾಗಿ 4ನೇ ವಚನವನ್ನು ಸಹ ನಾವು ಓದಿಕೊಳ್ಳಬಹುದು. ನಂಬುವವರೆಲ್ಲರಿಗೆ ನೀತಿಯನ್ನು ದೊರಕಿಸಿರುವ ಕ್ರಿಸ್ತನಿಂದಲೇ ಕರ್ಮ ಮಾರ್ಗಕ್ಕೆ ಆಸ್ಪದವಾಯಿತು. Yeah, for Christ has already accomplished the purpose for which the law was given. ದೇವರು ಪುತ್ರರಾಗಿ ಸ್ವೀಕರಿಸಲಿಕ್ಕೋಸ್ಕರವಾಗಿ ಕ್ರಿಸ್ತನು ಎಲ್ಲಾ ಕಾರ್ಯಗಳನ್ನು ಸಹ ನೆರವೇರಿಸಿದ್ದಾನೆ. So as a result, now all who believe in him, in him are made right with God or receive God's righteousness. ಈಗ ಆತನಲ್ಲಿ ಯಾರೆಲ್ಲ ನಂಬುತ್ತಾರೋ ಅವರಿಗೆ ದೇವರೊಂದಿಗೆ ಸರಿಯಾಗಿ ನಡೆಯುವಂತಹ ಮತ್ತು ದೇವರ ಆ ರಕ್ಷಣೆ ಸ್ವೀಕರಿಸುವಂತಹ ಅಧಿಕಾರ ಇದೆ. So it describes about the life lived by faith, how it looks like. ನಂಬಿಕೆಯಿಂದ ನಡೆಸಲ್ಪಡುವಂತಹ ಜೀವಿತ ಹೇಗೆ ಕಂಡು ಬರುತ್ತದೆ ಎಂಬುದಾಗಿ ಆತನು ಹೇಳುತ್ತಾನೆ. If you look at the law, if you read the law carefully, it points to the faith life. It points to the faith life completely when we look at the law. ನಾವು ಧರ್ಮಶಾಸ್ತ್ರವನ್ನು ಬಹಳ ಗಮನವಿಟ್ಟು ಓದುವಾಗ ಅದು ನಂಬಿಕೆಯಿಂದ ಕೂಡಿದಂತಹ ಜೀವಿತವನ್ನೇ ಸೂಚಿಸುತ್ತದೆ. So what is this faith righteousness? ಈ ನಂಬಿಕೆಯ ನೀತಿವಂತಿಕೆ ಅಂದ್ರೆ it is God's righteousness given to us or mankind through faith. ನಂಬಿಕೆ ಮುಖಾಂತರವಾಗಿ ದೇವರ ನೀತಿ ಮನುಷ್ಯರಿಗೆ ಕೊಡಲ್ಪಟ್ಟದ್ದು. What is the law righteousness? ಧರ್ಮಶಾಸ್ತ್ರದ ನೀತಿವಂತಿಕೆ ಏನರ್ಥ? That is mankind's or our own righteousness that is based on keeping the law. ಅದು ಮನುಷ್ಯನ ಅಥವಾ ನಮ್ಮ ಸ್ವಂತ ನೀತಿವಂತಿಕೆ. ಅದೇಂದ್ರೆ
ಧರ್ಮಶಾಸ್ತ್ರವನ್ನ ಅನುಸರಿಸುವಂತದ್ದು. By our efforts, we are gaining a righteousness by keeping the law. ನಾವು ನಮ್ಮ ಸಾಮರ್ಥ್ಯದಿಂದ ನಾವು ದೇವರ ನೀತಿಯನ್ನ ಕಾಪಾಡಿಕೊಳ್ಳುತ್ತಾ ನಾವು ಅದನ್ನು ಕಾಪಾಡಿಕೊಳ್ಳುತ್ತೇವೆ. But today, today and in the past also, our righteousness, God's righteousness, which is given to us, it can be obtained only by faith. ಈ ದಿನವಾಗಲಿ ಇನ್ನ ಹಿಂದಿನ ಯಾವುದೇ ದಿನಗಳಲ್ಲಿ ಆಗಲಿ ದೇವರ ನೀತಿವಂತಿಕೆಯನ್ನ ಕೇವಲ ನಂಬಿಕೆಯಿಂದ ಮಾತ್ರವೇ ಪಡ್ಕೊಳ್ಳಿಕ್ಕೆ ಸಾಧ್ಯ. Faith in what God has done for our salvation. ರಕ್ಷಣೆಗೋಸ್ಕರವಾಗಿ ದೇವರು ನಮಗೆ ಏನನ್ನು ಮಾಡಿದ್ದಾನೋ ಅದರ ಮೇಲೆ ನಂಬಿಕೆ. In the past also, it was in the Old Testament also, it is looking at the cross by faith. ಹಿಂದಿನ ಕಾಲದಲ್ಲಿಯೂ ಅಥವಾ ಹಳೆ ಒಡಂಬಡಿಕೆ ಕಾಲದಲ್ಲಿಯೂ ಸಹ ಮುಂದೆ ಬರುವಂತಹ ಶಿಲುಬೆಯನ್ನು ನೋಡುವುದರಿಂದಲೇ ಅಥವಾ ಅದರ ಮೇಲೆ ನಂಬಿಕೆ ಇಡುವುದರಿಂದ ಮಾತ್ರವೇ. So Paul is telling the Israelites that you are doing a lot of things. You are trying to follow the law, but that's not going to help you. ಪೌಲನು ಇಸ್ರಾಯೇಲ್ರಿಗೆ ಹೇಳುತ್ತಾ ಇರುವಂತ ಮಾತೇನೆಂದ್ರೆ, ಬಹಳವಾಗಿ ಧರ್ಮಶಾಸ್ತ್ರವನ್ನು ನೆರವೇರಿಸಲಿಕ್ಕೆ ಪ್ರಯತ್ನಿಸ್ತಾ ಇದ್ರಿ, ಆದ್ರೆ ಅದು ನಿಮಗೆ ಸಹಾಯ ಮಾಡೋದಿಲ್ಲ. In today's world also, many people like the Jew are keeping lot of things. They are taught to keep lot of laws, and they think that by keeping all those things, they are going to enter into heaven. ಈ ದಿನವೂ ಸಹ ಅನೇಕ ಜನರು ನೆನೆಸುವಂತದ್ದೇನೆಂದ್ರೆ, ಅನೇಕ ಒಳ್ಳೆಯ ವಿಷಯಗಳನ್ನ ಅವರು ನಡೆಸೋದ್ರಿಂದ ಅವರು ಪರಲೋಕಕ್ಕೆ ಹೋಗುತ್ತಾರೆ ಎಂಬುದಾಗಿ ನೆನೆಸ್ತಾರೆ. Many think that if I pray, many think that if I do some rituals, if I do certain things which I'm asked to do, they think that they are getting some kind of righteousness which will take them into heaven. ಒಂದು ವೇಳೆ ಅನೇಕ ನೆನೆಸ್ತಾರೆ, ನಾನು ಪ್ರಾರ್ಥನೆ ಮಾಡಿದ್ರೆ ಅಥವಾ ನಾನು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ರೆ ಅವರು ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಎಂಬುದಾಗಿ ಕೆಲವರು ನೆನೆಸ್ತಾರೆ. But salvation is only through faith in Christ. We cannot do anything. ಆದ್ರೆ ರಕ್ಷಣೆ ಎನ್ನುವಂಥದ್ದು ನಾವು ಮಾಡುವಂತ ಯಾವ ವಿಷಯದಿಂದಲೂ ಸಹ ಅಲ್ಲ, ಕರ್ತನಾದ ಯೇಸು ಕ್ರಿಸ್ತನ ಇಡುವಂತಹ ನಂಬಿಕೆಯ ಮುಖಾಂತರವಾಗಿ ಮಾತ್ರವೇ ಆಗಿದೆ. Forgiveness of sin is only by faith in the Lord Jesus Christ. ಪಾಪದ ಕ್ಷಮಾಪಣೆಯೂ ಸಹ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಾವು ಇಡುವಂತ ನಂಬಿಕೆಯಿಂದ ಮಾತ್ರವೇ ಆಗಿದೆ. New life is only through faith in Jesus Christ, or the way which God has brought to us. ಹೊಸ ಜೀವಿತ ಎನ್ನುವಂಥದ್ದು ಸಹ ಕ್ರಿಸ್ತನಲ್ಲಿ ಇಡುವಂತಹ ನಂಬಿಕೆಯಿಂದ ಮಾತ್ರವೇ ಆಗಿದೆ. ದೇವರು ಕ್ರಿಸ್ತನ ಮುಖಾಂತರವಾಗಿ ನಮಗೆ ಕೊಡಲ್ಪಡುವಂತದ್ರಿಂದ ಮಾತ್ರವೇ ಆಗಿದೆ. Eternal life is only through faith in the Lord Jesus Christ. ನಿತ್ಯ ಜೀವವೂ ಸಹ ಕರ್ತನಾದಂತ ಯೇಸು ಕ್ರಿಸ್ತನಲ್ಲಿ ಇರುವಂತಹ ನಂಬಿಕೆಯ ಮುಖಾಂತರವಾಗಿ ಮಾತ್ರವೇ ಆಗಿದೆ. So today, faith, the righteousness by faith is, and today and in the past also, that was God's dealing with humankind. ಆದ್ರಿಂದ ಈ ದಿನವಾಗಲಿ ಹಿಂದಿನ ದಿನಗಳಲ್ಲಾಗಲಿ ರಕ್ಷಣೆ ಎನ್ನುವಂಥದ್ದು ಕೇವಲ ಕೃಪೆಯಿಂದ ಮಾತ್ರವೇ ಆಗಿದೆ. When we come to verse 14 to 16 in Romans 10, ರೋಮಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 14ನೇ ವಚನದಿಂದ 16ನೇ ವಚನದವರೆಗೆ ನಾವು ಬರುವಾಗ, the righteousness through faith is available for anybody who wants it. ಯಾರಿಗೆಲ್ಲ ಬೇಕೆಂಬುದಾಗಿ ಇಷ್ಟಪಡ್ತಾರೋ ಅವರಿಗೆಲ್ಲವೂ ನಂಬಿಕೆಯಿಂದ ನೀತಿವಂತಿಕೆ ದೊರಕುವಂತದ್ದಾಗಿದೆ. See verse 16. 16ನೇ ವಚನ ನೋಡ್ರಿ. ಈ ವಿಷಯದಲ್ಲಿ ಯೆಶಾಯನು, ಕರ್ತನೇ, ನಾವು ಸಾರಿದ ಸುವಾರ್ತೆಯನ್ನು ಯಾರು ನಂಬಿದರೆ ಎಂದು ನುಡಿಯುತ್ತಾನೆ. But not all the Israelites accepted the good news, for Isaiah says, Lord, who has believed our message? ಇಲ್ಲಿ ಅವರು ಆದರೂ ಆ ಶುಭವಾರ್ತಮಾನಕ್ಕೆ ಎಲ್ಲರೂ ಕಿವಿಗೊಡಲಿಲ್ಲ. ಈ ವಿಷಯದಲ್ಲಿ ಯೆಶಾಯನು ಹೇಳುತ್ತಾನೆ. Yeah, this message has been given to the Jews also, because Isaiah says it. ಈ ಒಂದು ಸಂದೇಶವು ಯಹೂದ್ಯರಿಗೂ ಸಹ ಕೊಡಲ್ಪಟ್ಟಿತ್ತು, ಯಾಕೆಂದ್ರೆ ಯೆಶಾಯನು ಅದನ್ನು ಹೇಳುತ್ತಾನೆ. Not everyone welcomes the good news. ಆ ಶುಭವಾರ್ತಮಾನಕ್ಕೆ ಎಲ್ಲರೂ ಕಿವಿಗೊಡಲಿಲ್ಲ.
Lord, we have taken this message to the people, but they have not believed on that. ಕರ್ತನೆ, ಈ ಸಂದೇಶವನ್ನು ಜನರ ಬಳಿಗೆ ನಾವು ತೆಗೆದುಕೊಂಡು ಹೋಗಿದ್ದೆವು, ಆದ್ರೆ ಅವರು ನಂಬಲಿಲ್ಲ. So in verse 14 to 16, it is said that the God has made provision that this faith or this righteousness should reach every people. ಓ, ದೇವರು ಹೇಳುವಂತ ಮಾತೇನೆಂದ್ರೆ, ನಂಬಿಕೆಯಿಂದ ಈ ಒಂದು ಸಂದೇಶವು, ಈ ಒಂದು ಶುಭವಾರ್ತೆಯು ಪ್ರತಿಯೊಬ್ಬರಿಗೂ ಸಹ ತಲುಪಬೇಕು. For everyone, in verse 13, for everyone who calls on the name of the Lord will be saved. 13 ನೋಡ್ತೇವೆ, ಕರ್ತನ ಹೆಸರನ್ನು ಹೇಳಿಕೊಳ್ಳುವವರೆಲ್ಲರೂ ರಕ್ಷಣೆಯಾಗುವುದೆಂದು ಬರೆದಿದೆ. So there was a question raised up. How can they call on him to save them unless they believe in him? ಆದ್ರೆ ತಾವು ಯಾವನನ್ನು ನಂಬಲಿಲ್ಲವೋ ಆತನ ನಾಮವನ್ನು ಹೇಳಿಕೊಳ್ಳುವುದು ಹೇಗೆ? How can they believe in him if they have never heard about him? ಮತ್ತು ಆತನ ಸುದ್ದಿ ಕೇಳದಿರುವಲ್ಲಿ ಆತನನ್ನು ನಂಬುವುದು ಹೇಗೆ? How can they hear about him unless someone tells them? ಸಾರಿ ಹೇಳುವವನಿಲ್ಲದೆ ಕೇಳುವುದು ಹೇಗೆ? How will anyone go and tell them without being sent? ಇದಕ್ಕೆ ಸರಿಯಾಗಿ ಶುಭದ ಸುವಾರ್ತೆಯನ್ನು ಸಾರು ಒಂದು ವೇಳೆ ಈ ರೀತಿಯಾಗಿ ಹೇಳದಿದ್ರೆ ಹೇಗೆ ಕಳಿಸಲ್ಪಡ್ಲಿಕ್ಕೆ ಸಾಧ್ಯ? Look at the Old Testament. It is all God's message to his people. ಹಳೆ ಒಡಂಬಡಿಕೆ ನೋಡ್ರಿ, ಇದೆಲ್ಲವೂ ಸಹ ಆತನಿಗೋಸ್ಕರವಾಗಿರುವಂತಹ ದೇವರ ಸಂದೇಶವಾಗಿದೆ. He spoke through his word. He spoke through his prophets. ಆತನು ತನ್ನ ವಾಕ್ಯದ ಮುಖಾಂತರವಾಗಿಯೂ ತನ್ನ ಪ್ರವಾದಿಗಳ ಮುಖಾಂತರವಾಗಿಯೂ ಮಾತನಾಡಿದ. In the end, God sent his son, Jesus Christ. ಮತ್ತು ಅಂತ್ಯ ಕಾಲದಲ್ಲಿ ತನ್ನ ಮಗನನ್ನು ಯೇಸು ಕ್ರಿಸ್ತನನ್ನು ಕಳಿಸಿಕೊಟ್ಟನು. He traveled throughout Israel and Palestine, telling about the kingdom of God and asking people to, by faith, enter into the kingdom of God. ಆತನು ಇಸ್ರಾಯೇಲ್ ದೇಶದಲ್ಲಿಯೂ ಮತ್ತು ಪ್ಯಾಲೆಸ್ತೈನ್ ದೇಶದಲ್ಲಿ ಎಲ್ಲ ಸಹ ಸಂಚರಿಸಿ ನಂಬಿಕೆಯಿಂದ ರಕ್ಷಣೆಯನ್ನು ಹೊಂದಿಕೊಳ್ಳ್ರಿ, ಆ ಒಂದು ದೇವರ ರಾಜ್ಯ ಸಮೀಪವಾಗಿದೆ ಎಂಬುದಾಗಿ ಸಾರುತ್ತಾ ಹೇಳಿದನು. God's message finally through his son also was given to every Israelite. ದೇವರ ಸಂದೇಶವು ಆತನ ಮಗನ ಮುಖಾಂತರವಾಗಿ ಸಹ ಎಲ್ಲಾ ಇಸ್ರಾಯೇಲರಿಗೆ ಕೊಡಲ್ಪಟ್ಟಿತು. God is providing this righteousness by faith to everyone today. ಓ, ಈ ದಿನ ದೇವರು ನಂಬಿಕೆಯ ಮುಖಾಂತರವಾಗಿ ತನ್ನ ರಕ್ಷಣೆಯನ್ನು ಪ್ರತಿಯೊಬ್ಬರಿಗೂ ಸಹ ಒದಗಿಸುತ್ತಾನೆ. But what is happening? ಅದೇನಾಗ್ತಾ ಇದೆ? Today nobody wants this. ಆದ್ರೆ ಈ ದಿನ ಯಾರಿಗೂ ಇದು ಬೇಡ. Even Israel also rejected. They said, crucify him, crucify him. ಇಸ್ರಾಯೇಲರು ಸಹ ಆತನನ್ನು ತಿರಸ್ಕಾರ ಮಾಡಿದ್ದು, ಅವನನ್ನು ಶಿಲುಬೆಗೇರಿಸಿ ಎಂಬುದಾಗಿ ಹೇಳಿ. But even today, God is offering this salvation to every Jew. ಈ ದಿನವೂ ಸಹ ದೇವರು ಪ್ರತಿಯೊಬ್ಬ ಯಹೂದ್ಯನಿಗೂ ರಕ್ಷಣೆಯನ್ನ ಆತನು ಒದಗಿಸ್ತಾ ಇದ್ದಾನೆ. For his righteousness, every Jew has to put his faith on the Lord Jesus Christ today. ಒಬ್ಬ ವ್ಯಕ್ತಿ ಅಥವಾ ಯಹೂದ್ಯನು ತನ್ನ ನೀತಿವಂತನಾಗುವುದಕ್ಕೋಸ್ಕರವಾಗಿ ತನ್ನ ನಂಬಿಕೆಯನ್ನ ಕ್ರಿಸ್ತನ ಮೇಲೆ ಆತನ ಹಾಕಬೇಕು. And when we look at Romans 10 verse 17 to 21, we find there that this message is available to everyone through general revelation and to the Jews through special revelation. ಪತ್ರಿಕೆ 10ನೇ ಅಧ್ಯಾಯ 17ರಿಂದ 21ನೇ ವಚನದವರೆಗೆ ನಾವು ನೋಡುವಾಗ ಇದೆಲ್ಲರಿಗೂ ಸಹ ಲಭ್ಯವಿದೆ. ಸಾಮಾನ್ಯವಾದಂತಹ ಒಂದು ಪ್ರಕಟಣೆ ಮುಖಾಂತರವಾಗಿ, ಯಹೂದ್ಯರ ಮುಖಾಂತರವಾಗಿ ಎಲ್ಲರಿಗೂ ಸಹ ಲಭ್ಯವಿದೆ ಎಂಬುದಾಗಿ ನೋಡ್ತೇವೆ. Brother, read verse 20 and 21. 20 ಮತ್ತು 21ನೇ ವಚನವನ್ನು ಓದಿಕೊಳ್ಳೋಣ. ಇದಲ್ಲದೆ ಯೆಶಾಯನು ಧೈರ್ಯವಾಗಿ ಮಾತಾಡಿ, ನನ್ನನ್ನು ಹುಡುಕದವರಿಗೂ ಸಿಕ್ಕಿದ್ದೆನು, ನನ್ನ ವಿಷಯ ವಿಚಾರ ಮಾಡದವರಿಗೂ ಪ್ರತ್ಯಕ್ಷನಾದೆನು ಎಂದು ಹೇಳುತ್ತಾನೆ. ಆದರೆ ಅವನು ಇಸ್ರಾಯೇಲರನ್ನು ಕುರಿತು ನನ್ನ ಮಾತಿಗೆ ಅವಿಧೇಯರಾಗಿ ಎದುರು ಮಾತಾಡುವ ಜನರನ್ನು ನಾನು ದಿನವೆಲ್ಲ ಕೈಚಾಚಿ ಕರೆದೆನೆಂದು ಹೇಳುತ್ತಾನೆ. You know, God has been revealing himself to his people Israel to a special revelation. ಓ, ದೇವರು ತನ್ನ ಜನರಾದಂತೆ ಇಸ್ರಾಯೇಲರಿಗೆ ಒಂದು ವಿಶೇಷವಾದಂತ ಪ್ರಕಟಣೆಯ ಮುಖಾಂತರವಾಗಿ ಅವರಿಗೆ ಪ್ರಕಟಿಸಿಕೊಂಡಿದ್ದಾನೆ. And as a general revelation, it is available for all the people. ಆದರೆ ಸಾಮಾನ್ಯವಾದಂತ ಪ್ರಕಟಣೆಯಾಗಿ ಆ ಒಂದು ಎಲ್ಲರಿಗೂ ಸಹ ಅದು ಲಭ್ಯವಾಗಿರುವಂತದ್ದಾಗಿದೆ. What happened? ಏನಾಯ್ತು? Israel heard the message.
but most of them did not believe in the gospel message which the Lord brought. ಇಸ್ರಾಯೇಲರ ಸಂದೇಶವನ್ನು ಕೇಳಿದರು. ಕರ್ತನಿಂದ ತರಲ್ಪಟ್ಟಂತಹ ಸಂದೇಶವನ್ನ ಅನೇಕ ಜನರು ನಂಬಲಿಲ್ಲ. And that brought sorrow in the life of Paul. ಆದ್ದರಿಂದ ಪೌಲನ ಜೀವಿತದಲ್ಲಿ ಆ ವಿಷಯವು ದುಃಖವನ್ನು ತಂದಿತು. Today God has revealed to each one of us. If anybody listening this gospel, this message, I want to tell you, you can receive salvation or God's righteousness by inviting Jesus Christ into your lives. ದೇವರು ಈ ದಿನದಲ್ಲಿ ಪ್ರತಿಯೊಬ್ಬರಿಗೂ ಸಹ ಈ ಸಂದೇಶವನ್ನು ಆತನು ತರುತ್ತಾ ಇದ್ದಾನೆ. ಈ ರಾತ್ರಿಯ ವೇಳೆಯಲ್ಲಿ ನಾನು ನಿಮಗೆ ಹೇಳ್ತೇನೆ, ಯಾರಾದ್ರೂ ಇನ್ನೂ ಸಹ ಕರ್ತನಾದ ಯೇಸು ಕ್ರಿಸ್ತನನ್ನು ಕಂಡುಕೊಳ್ಳದೇ ಇದ್ರೆ ರಾತ್ರಿಯ ವೇಳೆಯಲ್ಲಿ ನಂಬಿಕೆಯಿಂದ ನಿರೀಕ್ಷೆಯನ್ನು ಪಡೆದುಕೊಳ್ಳಬಹುದು. You know, with the heart, when a person believes, it results in righteousness. ಹೃದಯ ಪೂರ್ವಕವಾಗಿ ಒಬ್ಬ ವ್ಯಕ್ತಿ ನಂಬಿದಾಗ ಅದು ನೀತಿವಂತಿಕೆಯಾಗಿ ಅದು ಫಲಿತಾಂಶವಾಗುತ್ತದೆ. And as we read here, with the mouth when he confesses, it results in salvation. ಇಲ್ಲಿ ನಾವು ನೋಡ್ತೇವೆ, ಅವನು ಬಾಯಿಂದ ಅರಿಕೆ ಮಾಡಿಕೊಂಡಂತ ಸಮಯದಲ್ಲಿ ಅವನಿಗೆ ರಕ್ಷಣೆ ಆಗ್ತದೆ. That is how God redeems us. ಆ ರೀತಿಯಾಗಿ ದೇವರು ನಮ್ಮನ್ನು ಬಿಡುಗಡೆ ಮಾಡ್ತಾರೆ. We will come to chapter 11 and look briefly to some of the truths there. 11ನೇ ಅಧ್ಯಾಯಕ್ಕೆ ನಾವು ಬರೋಣ. ಕ್ಲುಪ್ತವಾಗಿ ಬಹಳ ಬೇಗನೆ ಕೆಲವು ಸತ್ಯಾಂಶಗಳನ್ನ ನಾವು ನೋಡಿಕೊಳ್ಳೋಣ. We were looking at God's plan for Israel. ದೇವರ ಯೋಜನೆ ಇಸ್ರಾಯೇಲ್ ವಿಷಯದಲ್ಲಿ ನಾವು ನೋಡ್ತಾ ಇದ್ದೇವೆ. As I reminded you, chapter 11 speaks about the future of Israel. ನಾನು ಹೇಳಿದ ಹಾಗೆ 11ನೇ ಅಧ್ಯಾಯ ಇಸ್ರಾಯೇಲರ ಭವಿಷ್ಯತ್ತಿನ ಕುರಿತಾಗಿ ಮಾತನಾಡುತ್ತದೆ. Today, the only way of salvation for them is through Jesus Christ. ಈ ದಿನ ಅವರಿಗಿರುವಂತ ರಕ್ಷಣೆಯ ಮಾರ್ಗ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ಮಾತ್ರವೇ. But if you look at Israel, most of them are atheists now. ಆದ್ರೆ ಈ ದಿನ ಇಸ್ರಾಯೇಲರನ್ನು ನೋಡುವುದಾದ್ರೆ ಅವರಲ್ಲಿ ಅನೇಕರು ನಾಸ್ತಿಕರಾಗಿದ್ದಾರೆ. You know, but God, what promise he has made with Abraham, he will never let that promise go. God will regather Israel together as a grace remnant for him. ಆದ್ರೆ ದೇವರು ಇಸ್ರಾಯೇಲರಿಗೆ ಮಾಡಿದಂತಹ ವಾಗ್ದಾನ, ಅಬ್ರಹಾಮನ ಮುಖಾಂತರವಾಗಿ ಮಾಡಿದಂತಹ ವಾಗ್ದಾನ ಎಂದಿಗೂ ಸಹ ಅದು ತಪ್ಪಿ ಹೋಗುವುದಿಲ್ಲ. ಕೃಪೆಯ ಮುಖಾಂತರವಾಗಿ ಒಂದು ಭಾಗವಾಗಿ ಅವರನ್ನು ದೇವರು ಉಳಿಸಿಕೊಳ್ಳುತ್ತಾನೆ. You look at the Bible. ನೀವು ದೇವರ ವಾಕ್ಯ ನೋಡ್ರಿ. Any time of history, ಯಾವಾಗಲಾದ್ರೂ ಇತಿಹಾಸದಲ್ಲಿ God always keeps a remnant for him, a faithful remnant for him. ದೇವರು ಯಾವಾಗಲೂ ಸಹ ಒಂದು ನಂಬಿಗಸ್ತಿಕೆಯ ಒಂದು ಭಾಗವಾಗಿ ಆತನಿಗೋಸ್ಕರ ಇಟ್ಟುಕೊಳ್ಳುತ್ತಾನೆ. God is going to preserve a grace remnant of Israel also. ದೇವರು ಯಾವಾಗಲೂ ಸಹ ಅಥವಾ ದೇವರು ಇಸ್ರಾಯೇಲರನ್ನು ಸಹ ಒಂದು ಕೃಪೆಯ ಒಂದು ಭಾಗವಾಗಿ ಆತನು ಉಳಿಸಿಕೊಳ್ಳುತ್ತಾನೆ. That is why in verse 5 we read, so too at the present time there is a remnant chosen by grace. ಆದ್ರಿಂದ 5ನೇ ವಚನದಲ್ಲಿ ನಾವು ನೋಡುತ್ತೇವೆ, ಈಗಿನ ಕಾಲದಲ್ಲಿ ದೇವರ ಕೃಪೆಯಿಂದ ಆದುಕೊಂಡವರು ಕೆಲವರು ಉಳಿದಿದ್ದಾರೆ. There are many Jews, many Israelites who have believed on the Lord Jesus Christ. ಅನೇಕ ಯಹೂದ್ಯರು, ಅನೇಕ ಇಸ್ರಾಯೇಲ್ಯರು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ್ದಾರೆ. You know, they are worshipping the Lord Jesus Christ. ಅವರು ಕರ್ತನಾದ ಯೇಸು ಕ್ರಿಸ್ತನನ್ನು ಆರಾಧಿಸ್ತಾ ಇದ್ದಾರೆ. And when we come to from verse 11 to 24, 11ರಿಂದ 24ನೇ ವಚನದವರೆಗೆ ನಾವು ಬರುವಾಗ, there we read that God has temporarily set aside Israel for some time. ದೇವರು ತಾತ್ಕಾಲಿಕವಾಗಿ ಇಸ್ರಾಯೇಲರನ್ನು ಸ್ವಲ್ಪ ಸಮಯಕ್ಕೋಸ್ಕರ ಪಕ್ಕಕ್ಕೆ ಇಟ್ಟಿದ್ದಾನೆ. Why? Because of their unbelief. ಯಾಕೆಂದ್ರೆ ಅವರ ಅಪನಂಬಿಕೆ ನಿಮಿತ್ತವಾಗಿ. And what has God done? During this time, Gentiles are joined to God's kingdom through faith. ದೇವರಿಗೆ ಏನ್ ಮಾಡಿದ್ದಾರಂದ್ರೆ ಈ ಒಂದು ಕಾಲದ ಅವಧಿಯಲ್ಲಿ ಅನ್ಯರು ದೇವರ ಕಡೆಗೆ ಕರೆಯಲ್ಪಡುತ್ತಾ ಇದ್ದಾರೆ. And you know, we who were wild olives, God has grafted us together to the living olive tree. ಓ ಕಾಡೆಣ್ಣೆ ಮರವಾದಂತಹ ನಮ್ಮನ್ನ ಅವರೊಟ್ಟಿಗೆ ಆತನು ಕಸಿ ಮಾಡಿದ್ದಾನೆ. You know, God this time has given us privilege to come into his presence. ದೇವರು ಈ ಸಮಯದಲ್ಲಿ ನಮಗೆ ಆತನ ಸನ್ನಿಧಾನಕ್ಕೆ ಬರುವಂತಹ ಅವಕಾಶವನ್ನು ಕೊಟ್ಟಿದ್ದಾನೆ. God is joining many wild olives and is grafting us. ಓ ದೇವರು ಅನೇಕ ಒಂದು ಕಾಡೆಣ್ಣೆ ಮರಗಳನ್ನು ತೆಗೆದುಕೊಂಡು
ಆತನಲ್ಲಿ ಕಸಿ ಹಾಕಿದ್ದಾನೆ. So using that in chapter 11 verse 25 to 32, Paul reminds that God is going to restore Israel. 11ನೇ ಅಧ್ಯಾಯ 25ರಿಂದ 32ನೇ ವಚನದವರೆಗೆ ದೇವರು ಇಸ್ರಾಯೇಲರನ್ನ ಪುನಃಸ್ಥಾಪಿಸ್ತಾನೆ ಎಂಬುದಾಗಿ ಆತನು ಅವರಿಗೆ ವಾಗ್ದಾನ ಮಾಡುತ್ತಾ ಇದ್ದಾನೆ. In verse 26 read, in this way all Israel will be saved. As it is written, the deliverer will come from Zion. He will turn godlessness away from Jacob. 26ನೇ ವಚನದಲ್ಲಿ ನಾವು ಓದ್ತೇವೆ, ಆಮೇಲೆ ಇಸ್ರಾಯೇಲ್ ಜನವೆಲ್ಲ ರಕ್ಷಣೆ ಹೊಂದುವುದು. ಅದಕ್ಕೆ ಆಧಾರವಾಗಿ ಶಾಸ್ತ್ರದಲ್ಲಿ ಬಿಡಿಸುವವನು ಚಿಯೋನಿನೊಳಗಿಂದ ಹೊರಟು ಬಂದು ಯಾಕೋಬಿನಲ್ಲಿರುವ ಭಕ್ತಿಹೀನತೆಯನ್ನು ನಿವಾರಣೆ ಮಾಡುವನು. Now just think about it this way. ಈ ರೀತಿಯಾಗಿ ನೀವು ಸ್ವಲ್ಪ ಆಲೋಚಿಸ್ರಿ. See, we as Gentiles, our only destination was eternal hellfire. ಅನ್ಯರಾದಂತ ನಮಗೆ ನಮ್ಮ ಗಮ್ಯ ಸ್ಥಾನ ಅಥವಾ ನಾವು ತಲುಪಬೇಕಾದಂತ ಸ್ಥಾನ ಅದು ನರಕ ಮಾತ್ರವೇ ಆಗಿತ್ತು. Did God show mercy on us? ದೇವರು ನಮ್ಮ ಮೇಲೆ ಕರುಣೆ ತೋರಿಸಿದ್ನ? Yes, he has shown mercy on us. ಖಂಡಿತವಾಗಿ ಸಹ ಆತ ನಮ್ಮ ಮೇಲೆ ಕರುಣೆ ತೋರಿಸಿದ. So will not God show mercy on the one who is original and bring him back into his fold? ಮೂಲತಃರಾಗಿದ್ದಂತಹ ಮತ್ತು ಆಚನ ಬಳಿಗೆ ಆತನು ಸೇರಿಸುವುದವ ಅವರ ಮೇಲೆ ಕರುಣೆ ತೋರಿಸುವುದಿಲ್ಲವೋ? We read from 25 to 32, we see that God will have mercy on them, and all of them, the Jews, will believe on the Lord Jesus Christ for their salvation. 25ರಿಂದ 32ನೇ ವಚನದವರೆಗೆ ದೇವರವರ ಮೇಲೆ ಕರುಣೆ ತೋರಿಸುತ್ತಾನೆ. ಎಲ್ಲರೂ ಸಹ ಯಹೂದ್ಯರು ರಕ್ಷಣೆ ಹೊಂದುತ್ತಾರೆ. Thinking about that, Paul ends his message, his teachings about on Israel in verse 36 with so much of thanksgiving, giving glory to God for the wonderful plan of God working on this earth. ಅದನ್ನು ಆಲೋಚಿಸುತ್ತಾ ಪೌಲನು ಇಸ್ರಾಯೇಲರಿಗೋಸ್ಕರವಾಗಿ ದೇವರು ಮಾಡಿದಂತ ಯೋಜನೆಗಳಿಗೋಸ್ಕರವಾಗಿ ದೇವರಿಗೆ ಆತನ 36ನೇ ವಚನದಲ್ಲಿ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುತ್ತಾನೆ. What does he say in verse 36? 36ನೇ ವಚನದಲ್ಲಿ ಅವನು ಏನ್ ಹೇಳ್ತಾನೆ? ಸಮಸ್ತವು ಆತನಿಂದ ಉತ್ಪತ್ತಿಯಾಗಿ ಆತನಿಂದ ನಡೆಯುತ್ತಾ ಆತನಿಗಾಗಿ ಇರುತ್ತದೆ. ಆತನಿಗೆ ಸದಾಕಾಲವು ಸ್ತೋತ್ರ. ಆಮೇನ್. Paul says, how great are God's riches and wisdom and knowledge. ದೇವರ ಒಂದು ಶ್ರೇಷ್ಠವಾದ ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ, ಆತನ ಮಾರ್ಗಗಳು ಕಂಡಿದ್ದಕ್ಕೆ ಎಷ್ಟೋ ಅಸಾಧ್ಯ ಎಂಬುದಾಗಿ ಹೇಳುತ್ತಾನೆ. It is difficult for us to understand his decisions and his ways. ಆತನ ಮಾರ್ಗಗಳನ್ನ, ಆತನ ತೀರ್ಮಾನಗಳನ್ನ ಪರಿಶೋಧಿಸಲಿಕ್ಕೆ ನಮಗೆ ಸಾಧ್ಯವಿಲ್ಲ. So tonight as we close, ರಾತ್ರಿ ನಾವು ಇಲ್ಲಿಗೆ ಮುಗಿಸುವಾಗ, when we look at the dealings of God with Israel, ಇಸ್ರಾಯೇಲರೊಟ್ಟಿಗೆ ದೇವರು ನಡೆದುಕೊಳ್ಳುವಂತಹ ರೀತಿಯನ್ನು ನೋಡುವಾಗ, let us give thanks to God for this parenthesis time where God has chosen us and made us into his children. ಈ ಮಧ್ಯಂತರದ ಕಾಲಕ್ಕೋಸ್ಕರವಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಈ ಒಂದು ಕಾಲವನ್ನು ದೇವರು ಏರ್ಪಡಿಸಿ ಅನ್ಯರಾದಂತ ನಮ್ಮನ್ನ ದೇವರ ಮಕ್ಕಳನ್ನಾಗಿ ಆರಿಸಿಕೊಂಡಿದ್ದಾನೆ. Israel refused God, but through that we have become the children of God and we are going to be with him forever and ever. ಇಸ್ರಾಯೇಲರು ದೇವರನ್ನು ತಿರಸ್ಕಾರ ಮಾಡಿದರು, ಆದ್ರೆ ಅದರ ಮುಖಾಂತರವಾಗಿ ನಾವು ದೇವರಲ್ಲಿ ಬಂದು ನಿತ್ಯ ಕಾಲಕ್ಕೆ ನಾವು ಆತನಲ್ಲಿರುವಂತ ಅವಕಾಶ ನಮಗೆ ಸಿಕ್ಕಿತು. May the Lord bless us to the study of this portion. ಈ ಒಂದು ವಾಕ್ಯ ಭಾಗದ ಅಧ್ಯಯನವನ್ನ ಕರ್ತನು ತಾನೇ ನಮಗೆ ಆಶೀರ್ವದಿಸಲಿ. May his name be glorified. ಆತನ ನಾಮಕ್ಕೆ ಮಹಿಮೆ ಉಂಟಾಗಲಿ.